ವಾವ್ ಸೂಪರ್. ನೀ ಏನು ಕೇಳ್ತೀಯ ಚಿನ್ನಿ ಕತೆ? ಅದರಲ್ಲಿ ಒಳ್ಳೊಳ್ಳೆ ನೀತಿಗಳಿರುತ್ತೆ. ವಾವ್ ಸೂಪರ್. ನೀ ಏನು ಕೇಳ್ತೀಯ ಚಿನ್ನಮ್ಮ? ಗೊತ್ತಿಲ್ವಾ? ಓಕೆ. ನಿನ್ನ ಕತೆ ಕೇಳಿದ್ರೆ ಖುಷಿ ಆಗುತ್ತಾ? ಇಷ್ಟ ಆಗುತ್ತಾ? ಏನು ನಿನ್ನ ಹೆಸರು? ಆದ್ಯ. ಆದ್ಯ ಪುಟ ಇರಬೇಕಾದ್ರಿಂದ ನಾನು ಕತೆ ಕೇಳ್ತಾ ಇದ್ದೆ. ನನಗೆ ಕತೆ ಕೇಳೋದು ಅಂದರೆ ತುಂಬ ಇಷ್ಟ. ಯಾಕೆ ಕತೆ ಕೇಳಬೇಕು ಅಂತ ಹೇಳೋದಾದರೆ, ನನ್ನ ವ್ಯೂನಲ್ಲಿ ಕತೆ ಕೇಳೋದ್ರಿಂದ ನಮ್ಮ ಕಲ್ಪನಾ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಈಗ ನೀವು ಫಿಲ್ಮ್ ನೋಡ್ತೀರಾ ಅಲ್ವಾ? ಫಿಲ್ಮ್ ನೋಡಿದ್ರೆ ಅಲ್ಲಿ ಏನು ಪಿಕ್ಚರೈಸೇಷನ್ ಇರುತ್ತೆ ಅದು ಮಾತ್ರ ನಿಮ್ಮ ಮೈಂಡಿಗೆ ಹೋಗ್ತಾ ಹೋಗುತ್ತೆ. ಓದೋದ್ರಿಂದ ಹಾಗೂ ಕತೆ ಕೇಳೋದ್ರಿಂದ ನಿಮ್ಮ ಕಲ್ಪನಾ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಹೇಳ್ಬೋದು, ಒಂದು ಊರಲ್ಲಿ ಒಬ್ಬ ರಾಜ ಇದ್ದ ಅಂತ. ಆಗ ನೀವು ನಿಮ್ಮ ಇಮ್ಯಾಜಿನೇಷನಲ್ಲಿ ಆ ರಾಜನ ಕುದುರೆ ಮೇಲಾದ್ರೂ ಕೂರಿಸ್ಬೋದು, ಕತ್ತೆ ಮೇಲಾದ್ರೂ ಕೂರಿಸ್ಬೋದು, ಅವನಿಗೆ ಬಿಳಿ ಬಟ್ಟೆನಾದರೂ ಹಾಕ್ಬೋದು, ಕೆಂಪು ಬಟ್ಟೆನಾದರೂ ಹಾಕ್ಬೋದು, ತುಂಬ ಜ್ಯುವೆಲರ್ಸ್ ಹಾಕ್ಬೋದು, ಜ್ಯುವೆಲರಿ ಇಲ್ಲದೆ ಅವನಿಗೆ ಸನ್ಯಾಸಿ ವೇಷ ಹಾಕ್ಬೋದು ಅಲ್ವಾ? ಎಷ್ಟೊಂದೆಲ್ಲ ಅಡ್ವಾಂಟೇಜಸ್ ಇದೆ ಅಲ್ವಾ? ಯೂಶಲಿ ಕತೆ ಕೇಳೋದ್ರಿಂದ ಏನಾಗುತ್ತೆ ಅಂದರೆ, ಒಂದು ನಮ್ಮ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ, ಇನ್ನೊಂದು ನಾವು ಅತಿ ಹೆಚ್ಚು ವಿಷಯಗಳನ್ನು ಸಂಗ್ರಹ ಮಾಡಿಟ್ಕೋಬೋದು. ಅದಕ್ಕೋಸ್ಕರ ಕತೆ ಕೇಳಬೇಕು ಅಂತ ಹೇಳ್ತಾರೆ. ಎಲ್ರಿಗೂ ತಿಥಿಗಳು ಅಂದರೆ ಏನು ಅಂತ ಗೊತ್ತಾ? ಏನು ತಿಥಿ ಅಂದ್ರೆ? ಸತ್ತೋರಿಗೆ ತಿಥಿ ಮಾಡೋದು. ವೆರಿ ಗುಡ್. ಇನ್ಯಾರು ಹೇಳ್ತೀರಾ ತಿಥಿ ಅಂದರೆ ಏನು? ಕರೆಕ್ಟ್ ಬಿಟ್ಟ, ನೀನು ಹೇಳಿದ್ದು ಕರೆಕ್ಟ್, 100% ಕರೆಕ್ಟ್. ಅದು ಬಿಟ್ಟು ತಿಥಿ ಅನ್ನೋದಕ್ಕೆ ಏನಾದರೂ ಬೇರೆ ಅರ್ಥ ಇದೆಯಾ? ದೊಡ್ಡ ಮಕ್ಕಳಿದ್ದೀರಾ? ತಿಥಿ ಅಂದರೆ ಏನು? ಆ್ಯಕ್ಚುಲಿ ಅವಳು ಹೇಳಿದ್ದು ಒಂದು ಕಡೆಯಿಂದ ಕರೆಕ್ಟು, ಸತ್ತವರಿಗೆ ತಿಥಿ ಮಾಡೋದು. ಆದರೆ ನಮ್ಮಲ್ಲಿ ತಿಥಿಗಳು ಅಂತ ಅಂದರೆ ಡೇಟ್ಸ್. ಈಗ ನೀವು ಜಾನ್ವರಿ 1, ಫೆಬ್ರವರಿ ಆ ಥರ ಎಲ್ಲ ಇದು 1, 2, 3, 4 ಡೇಟ್ಸ್ ಹೇಳ್ತೀರಲ್ವಾ? ಅದೇ ಥರ ನಮ್ಮ ಹಿಂದೂ ಪಂಚಾಂಗದಲ್ಲಿ ತಿಥಿಗಳು ಅಂತ ಹೇಳ್ತೀವಿ. ನಿಮಗೆಲ್ಲ ಚಿಕ್ಕವರಿದ್ದಾಗ ಅಜ್ಜಿ ತಪ್ಪಿದ್ರೆ ಅಮ್ಮ ಅಂದರೆ ಹೇಳ್ಕೊಟ್ಟಿರ್ತಾರೆ. ಪಾಡ್ಯ, ಬಿದಿಗೆ, ತದಿಗೆ, ಚೌತಿ, ಪಂಚಮಿ, ಸೃಷ್ಟಿ ಕೇಳಿದ್ದೀರಾ? ಬರುತ್ತಾ ಎಲ್ರಿಗೂ? ಬರಲ್ಲ. ಓಕೆ, ನೋ ಪ್ರಾಬ್ಲಮ್. ನಾನು ಇಲ್ಲಿ ಟೀಚರ್ ಅಲ್ಲ, ಐ ಆಮ್ ನಾಟ್ ಎ ಟೀಚರ್, ಡೋಂಟ್ ವರಿ. ಅವಳಿಗೆ ಬರುತ್ತೆ. ವಾವ್. ಅದ್ಯಾ ಹೇಳ್ತೀಯಾ? ಭಯ ಆಗುತ್ತೆ ಅಲ್ಲ? ಓಕೆ. ಅದೇ ರೀತಿ ನಾನು ಆಗಲೇ ಹೇಳಿದ ಹಾಗೆ ತಿಥಿಗಳು ಅಂದರೆ ಡೇಟ್ಸ್. ಓಕೆ, ನಾನಿಲ್ಲಿ ಇಂಗ್ಲೀಷ್ ಪದ ಸ್ವಲ್ಪ ಬಳಸ್ತಾ ಇದ್ದೀನಿ, ಯಾಕೆಂದರೆ ನೀವೆಲ್ಲ ಸ್ವಲ್ಪ ನನ್ನ ಮಾತು ಕೇಳಲಿ ಅಂತ. ಹಾಗೆ ಇವತ್ತಿನ ತಿಥಿ ಏನಪ್ಪ ಅಂದರೆ ಏಕಾದಶಿ. ನಾವು ಈ ಪಾಡ್ಯ, ಬಿದಿಗೆ, ತದಿಗೆ, ಚೌತಿ, ಪಂಚಮಿ ಏನು ಹೇಳ್ತೀವಿ ಅದು 15 ದಿನ ಮಾತ್ರ ಬರುತ್ತೆ. ಆದರೆ ನಮ್ಮ ಇಂಗ್ಲೀಷ್ ಡೇಟ್ಗಳಲ್ಲಿ 30 ಡೇಸ್ ಇರುತ್ತೆ ಅಲ್ವಾ? ಆದರೆ ನಮ್ಮ 15 ದಿನ ಏನು ಮಾಡ್ತಾರೆ, 2 ಟೈಮ್ಸ್ ರಿಪೀಟ್ ಮಾಡ್ತಾರೆ. ಅಂದರೆ ಒಂದು ಮಾಸದಲ್ಲಿ, ಮಾಸ ಮೀನ್ಸ್ ಮಂತ್, ಒಂದು ಮಾಸದಲ್ಲಿ 2 ಪಕ್ಷಗಳಾಗಿ ಮಾಡ್ತಾರೆ. ಪಕ್ಷ ಅಂದರೆ 15 ಡೇಸ್. ಇದೇನಪ್ಪ ಇದು ಕತೆ ಹೇಳೋದು ಬಂದು ಏನೇನೋ ಹೇಳ್ತಾರೆ ಅನ್ಕೋಬೇಡಿ. ಐ ವಿಲ್ ಗಿವ್ ಯು ಸಮ್ ಇನ್ಫಾರ್ಮೇಷನ್. ಓಕೆ, ಒಂದಿನ ಶುಕ್ಲ ಪಕ್ಷ ಅಂತಾರೆ, ಇನ್ನೊಂದಿನ ಕೃಷ್ಣ ಪಕ್ಷ ಅಂತ ಹೇಳ್ತಾರೆ. ಇದೆರಡು 15 + 15 = 30 ಡೇಸ್ ಆಗುತ್ತೆ. ಒಂದು ಪಾಡ್ಯ ಬಿದಿಗೆ ಬಂದಾಗ ಲಾಸ್ಟಿಗೆ ಒಂದು ಸಲ ಅಮಾವಾಸ್ಯೆ ಬರುತ್ತೆ, ಇನ್ನೊಂದು ಸಲ ಹುಣ್ಣಿಮೆ ಬರುತ್ತೆ. ಸೊ ಇವತ್ತು ಏಕಾದಶಿ. ನನಗೆ ಕತೆ ಹೇಳಬೇಕು ಅಂತ ನನಗೆ ಅನ್ನಿಸ್ದಾಗ ನಾನು ಯಾವ ಕತೆ ಹೇಳಲಿ ಅಂತ ಯೋಚನೆ ಮಾಡ್ತಿದ್ದೆ. ಹಾಗೆ ಡೇಟ್ ನೋಡಿದ ತಕ್ಷಣ ಇವತ್ತು ಏಕಾದಶಿ ಅಂತ ಗೊತ್ತಾಯಿತು. ಸೊ ನಾನು ನಿಮಗೆ ಏಕಾದಶಿ ಬಗ್ಗೆನೇ ಇನ್ಫಾರ್ಮೇಷನ್ ಕೊಡೋಣ ಅಂದ್ಕೊಂಡು ಬಂದೆ. ಯಾಕೆ ಅಂದರೆ ನನಗೆ ಕೃಷ್ಣ ಅಂದರೆ ತುಂಬ ಇಷ್ಟ. ಐ ಲವ್ ಹಿಮ್. ನಾನು ಅವನನ್ನು ಭಕ್ತಿ ಮಾಡೋದಿಲ್ಲ, ನಾನು ಅವನನ್ನು ಪ್ರೀತಿಸ್ತೀನಿ. ಭಕ್ತಿ ಅಂದರೆ ತುಂಬ ಜನ ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಹೆದರ್ಕೊಳ್ಳೋದು, ಇವು ಪೂಜೆ ಮಾಡೋದು, ತುಂಬ ಹೂ ಹಾಕೋದು, ಅಭಿಷೇಕ ಮಾಡೋದು, ಅದಷ್ಟೇ ಭಕ್ತಿ ಅಲ್ಲ, ಪ್ರೀತಿಸೋದು ಭಕ್ತಿ. ಓಕೆ, ಸೊ ಇವತ್ತಿನ ತಿಥಿ ಏನು? ಏಕಾದಶಿ. ಅದರಲ್ಲೂ ಇವತ್ತು ಸ್ಪೆಷಲ್ ಏಕಾದಶಿ. ಈ ಏಕಾದಶಿಗೆ ದೇವಶಯನಿ ಏಕಾದಶಿ ಅಂತ ಹೇಳ್ತಾರೆ. ಏನು ಹೇಳ್ತಾರೆ? ಎಸ್, ದೇವಶಯನಿ ಏಕಾದಶಿ ಅಂತಾರೆ. ಈಗ ನಾವು ಎಷ್ಟೊಂದು ಇನ್ಫಾರ್ಮೇಷನ್ ತಿಳ್ಕೊಂಡಿವಿ ಅಲ್ವಾ? ಒಂದು 15 ಅಂದರೆ 15 ತಿಥಿಗಳಿರುತ್ತೆ, ಅದನ್ನು ಪಕ್ಷ ಅಂತ ಹೇಳ್ತೀವಿ. 2 ಪಕ್ಷ ಸೇರಿ ಒಂದು ಮಾಸ ಆಗುತ್ತೆ. ಮಾಸ ಅಂದರೆ ಮಂತ್.
ಅದೇ ಥರ ನಮಗೆ ಹಗಲು ಮತ್ತು ರಾತ್ರಿ ಇರುತ್ತೆ ಅಲ್ವಾ, ಇರುತ್ತಲ್ವ. ಹಗಲಲ್ಲಿ ಏನು ಮಾಡ್ತೀವಿ, ಸ್ಕೂಲ್ಗೆ ಹೋಗ್ತೀವಿ, ಕೆಲಸಗಳು ಮಾಡ್ತೀವಿ. ರಾತ್ರಿ ಏನು ಮಾಡ್ತೀವಿ, ಮಲಗಿಬಿಡ್ತೀವಿ ಅಲ್ವಾ. ಎಷ್ಟೊತ್ತಾದರೂ ಸರಿ, ನೈಟ್ 1 o'clock ಆದರೂ ಸರಿ ನಾವು ಮಲಗಲೇಬೇಕು, ರೈಟ್. ಅದೇ ಥರ ಭಗವಂತನಿಗೂ ಅಷ್ಟೇ, ಅವನು ಮಲ್ಕೋಬೇಕು ಅಲ್ವಾ. ಅವನಿಗೆ ಸುಸ್ತಾಗುತ್ತಲ್ವಾ. ಎಷ್ಟೊಂದು ಜನ ನೋಡ್ಕೋಬೇಕು, ನನ್ನನ್ನು ನೋಡ್ಕೋಬೇಕು, ನಿಮ್ಮನ್ನೆಲ್ಲ ನೋಡ್ಕೋಬೇಕು, ನಿಮ್ಮ ಅಪ್ಪ ಅಮ್ಮನ ನೋಡ್ಕೋಬೇಕು, ಈ ಪ್ರಪಂಚ ನೋಡ್ಕೋಬೇಕು. ಅವ್ನಿಗೆ ಸುಸ್ತಾಗುತ್ತಲ್ವಾ, ಸುಸ್ತಾಗುತ್ತಾ ಆಗಲ್ವಾ, ಅವ್ನು ಮಲ್ಕೋಬೇಕಲ್ವಾ. ಸೊ ಹಿ ವಿಲ್ ಆಲ್ಸೋ ಗೋ ಆನ್ ಸ್ಲೀಪ್. ಸೊ ನಮಗೆ ಹೇಗೆ ಹಗಲು ರಾತ್ರಿ ಇದೆ, ಅದೇ ಥರ ದೇವತೆಗಳಿಗೆ ಉತ್ತರಾಯಣ ಮತ್ತು ದಕ್ಷಿಣಾಯಣ ಅಂತ ಇದೆ. ಉತ್ತರಾಯಣನ ಹಗಲು ಅಂತ ಹೇಳ್ತಾರೆ, ದಕ್ಷಿಣಾಯನನ ರಾತ್ರಿ ಅಂತ ಕರೀತಾರೆ. ಓಕೆ. ಸೊ ಇವತ್ತಿನ ಏಕಾದಶಿಯ ಹೆಸರು ದೇವಶಯನಿ ಏಕಾದಶಿ ಅಂತ. ಅಂದರೆ ಇವತ್ತು ಭಗವಂತ ಏನು ಮಾಡ್ತಾನೆ, ಹೋಗಿ ಮಲಗಿಬಿಡ್ತಾನೆ. ಹಿ ವಿಲ್ ಸ್ಲೀಪ್. ನಿಜವಾಗ್ಲೂ ಮಲ್ಕೊತಾನ ಅಂತ ನೋಡೋದಿದ್ರೆ ನಿಜವಾಗ್ಲೂ ಮಲ್ಕೊಳ್ಳಲ್ಲ. ಅವನು ಯೋಗ ನಿದ್ರೆಗೆ ಹೋಗ್ತಾನೆ. ನಾವೆಲ್ಲಾದರೆ ಗೊರಕೆ ಹೊಡೆದ್ಬಿಡ್ತೀವಲ್ವ, ನಮಗೆ ಕಳ್ಳ ಬಂದು ಏನಾದ್ರು ಕದ್ಕೊಂಡು ಹೋದರೂ ನಮಗೆ ಗೊತ್ತಿರಲ್ಲ. ಆದರೆ ಭಗವಂತ ಆಗಲ್ಲ, ಭಗವಂತನಿಗೆಲ್ಲ ಗೊತ್ತಿರುತ್ತೆ. ಅವನೇನು ಮಾಡ್ತಾನೆ, ಯೋಗ ನಿದ್ರೆಯಲ್ಲಿರ್ತಾನೆ. ಯೋಗ ನಿದ್ರೆಗೆ ಹೋಗೋದನ್ನು ದಕ್ಷಿಣಾಯಣ ಅಂತ ಕರಿತೀವಿ. ಉತ್ತರಾಯಣ ಮತ್ತು ದಕ್ಷಿಣಾಯಣ ಅಂತ. ಸೊ ಎಷ್ಟು ದಿನ ಮಲ್ಕೊತಾನಪ್ಪ ಭಗವಂತ ಅಂತ ನೋಡೋದಿದ್ರೆ 6 months ಮಲ್ಕೊಳ್ತಾನಂತ. ಎಷ್ಟು ದಿನ ಮಲ್ಕೊಳ್ತಾನೆ, 6 months ಮಲ್ಕೊಳ್ತಾನೆ. ಆವಾಗ ನಮ್ಮನ್ನೆಲ್ಲ ನೋಡ್ಕೊಳ್ಳೋಕ್ಕೊಬ್ರು ಬೇಕಲ್ವಾ. ಈಗ ಅಮ್ಮ ಹೊರಗಡೆ ಹೋದರೆ ಅಣ್ಣ ಯಾರಾದರೂ ಇದ್ದರೆ ಅಣ್ಣಂಗೆ ಹೇಳ್ಬಿಟ್ಟು ಹೋಗ್ತಾರೆ, ಏಯ್ ನೀನು ನೋಡ್ಕೊ ಇಲ್ಲಿ ತಮ್ಮನ್ನ, ಅವನಿಗೆ ಚೆನ್ನಾಗಿ ಊಟ ಹಾಕ್ಕೊಡು, ತಿಂಡಿ ಹಾಕ್ಕೊಡು ಅಂತೆಲ್ಲ ಹೇಳ್ಬಿಟ್ಟು ಹೋಗ್ತಾರೆ ಅಲ್ವಾ. ಅದೇ ಥರ ಈಗ ಭಗವಂತನೇ ಮಲ್ಕೊಂಡ್ಬಿಟ್ನಪ್ಪ. ಈಗ ನಮ್ಮನ್ನೆಲ್ಲ ನೋಡ್ಕೊಳ್ಳೋದು ಭಗವಂತ ಅಂತ ನಾನು ಆಗಲೇ ಹೇಳಿದೆ ಅಲ್ವಾ. ಸೊ ಈಗ ಭಗವಂತ ಮಲ್ಕೊಂಡ ಅಂದರೆ ನಮ್ಮನ್ನು ನೋಡ್ಕೊಳ್ಳೋರು ಒಬ್ಬರು ಬೇಕಲ್ವಾ. ಅವನು ನೋಡ್ಕೊಳ್ಳೋರು ಯಾರಪ್ಪ ಅಂತ ನಾವು ಯೋಚನೆ ಮಾಡಿದಾಗ, ಇವತ್ತು ಏಕಾದಶಿ ಅಂತ ಹೇಳಿದೆ ಅಲ್ವಾ. ಏಕಾದಶಿ ಆದಮೇಲೆ ದ್ವಾದಶಿ, ತ್ರಯೋದಶಿ, ಚತುರ್ದಶಿ, ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಅಂತ ಬರುತ್ತೆ. ಸೊ ಈಗ ನೆಕ್ಸ್ಟ್ ಹುಣ್ಣಿಮೆ ಬರುತ್ತಲ್ಲ, ಆ ಹುಣ್ಣಿಮೆನ ನಾವು ಸ್ಪೆಷಲ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ತುಂಬ ವಿಶೇಷ ಅದು. ಏನಪ್ಪ ಅದ್ರ ಸ್ಪೆಷಾಲಿಟಿ ಅಂತ ಅಂದರೆ ಗುರು ಪೌರ್ಣಿಮೆ ಅಂತ. ಏನು ಸ್ಪೆಷಲು? ಗುರು ಪೌರ್ಣಿಮೆ. ಗುರು ಪೌರ್ಣಿಮೆ ಅಂದರೆ ಏನು ಗೊತ್ತಾ? ನೀವೆಲ್ಲ ಟೀಚರ್ಸ್ ಡೇ ಸೆಲೆಬ್ರೇಟ್ ಮಾಡ್ತೀರಾ ಅಲ್ವಾ. ಅದೇ ಟೀಚರ್ಸ್ ಡೇನೇ ನಾವು ಧಾರ್ಮಿಕವಾಗಿ ಗುರು ಪೌರ್ಣಿಮೆ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಹಾಗಿದ್ರೆ ಈ ಗುರು ಯಾರು? ಈಗ ನಾವೇನೋ ಯಾರು ಕ್ಲಾಸ್ ಟೀಚರ್ ಇರ್ತಾರೋ ಅವರಿಗೆ ಹೋಗಿ ವಿಶ್ ಮಾಡ್ತೀವಿ ಅಲ್ವಾ, ಹ್ಯಾಪಿ ಟೀಚರ್ಸ್ ಡೇ ಮ್ಯಾಮ್ ಅಂತ. ಹಾಗಿದ್ರೆ ಈ ಗುರು ಪೌರ್ಣಿಮೆಗೆ ನಾವು ಯಾರಿಗೆ ವಿಶ್ ಮಾಡಬೇಕು? ಗುರು ಪೌರ್ಣಿಮೆಗೆ ನಾವು ವ್ಯಾಸ ಮಹರ್ಷಿ ಅಂತ ಇರ್ತಾರೆ, ಅವ್ರಿಗೆ ಹೋಗಿ ನಾವು ವಿಶ್ ಮಾಡ್ತೀವಿ ಇನ್ ದ ಸೆನ್ಸ್ ಅವ್ರಿಗೆ ಹೋಗಿ ನಾವು ನಮಸ್ಕರಿಸ್ತೀವಿ. ಯಾಕೆ ಅವ್ರಿಗೆ ನಮಸ್ಕಾರ ಮಾಡ್ತೀವಿ? ಅವರು ಯಾರಪ್ಪ ಅಂತ ಅಂದರೆ, ವಿಷ್ಣು ಸಹಸ್ರನಾಮದಲ್ಲಿ ಒಂದು ಶ್ಲೋಕ ಬರ್ತಾ ಹೋಗುತ್ತೆ. ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ ಅಂತ. ಅಂದರೆ ವ್ಯಾಸರು ಬೇರೆ ಯಾರೂ ಅಲ್ಲ, ಅವರೇ ವಿಷ್ಣುವಿನ ರೂಪ, ವಿಷ್ಣುವೇ ವ್ಯಾಸರ ರೂಪ. ಭಗವಂತ ಅಂದರೆ ಈಗ ಒಬ್ಬನೇ ಅಲ್ಲ, ನಮ್ಮಲ್ಲೆಲ್ಲ ಭಗವಂತ ಇರ್ತಾನೆ. ಹಾಗಾಗಿ ಆ ಭಗವಂತ ಏನು ಮಾಡ್ತಾನೆ, ವ್ಯಾಸರ ರೂಪದಲ್ಲಿ ಬಂದು ನಮ್ಮನ್ನೆಲ್ಲ ಕಾಪಾಡ್ತಾನೆ ಅಂತ ಹೇಳ್ತಾ ಹೋಗ್ತಾರೆ. ವ್ಯಾಸ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಹಲವಾರು ಅರ್ಥಗಳಿದೆ. ವಿಂಗಡಿಸೋದು ಅಂತ ಇರುತ್ತೆ, ಸಂಘಟನೆ ಅಂತ ಬರುತ್ತೆ, ಸಂಕಲನ ಅಂತ ಬರ್ತಾ ಹೋಗುತ್ತೆ. ವ್ಯಾಸರಿಗೆ ಯಾಕೆ ವಿಂಗಡಣೆ ಅಂತ ಬರ್ತಾರಪ್ಪ ಅಂದರೆ, ಮೊದಲು ವೇದಗಳಿತ್ತು. ಆ ವೇದಗಳನ್ನ 4 ಭಾಗ ಮಾಡ್ತಾರೆ. ಋಗ್ವೇದ, ಯಜುರ್ವೇದ, ಸಾಮವೇದ. ಅಥರ್ವಣ ವೇದ ಅವರು ಮಾಡೋದಿಲ್ಲ. ಅಥರ್ವಣ ವೇದವನ್ನು ಅಥರ್ವಣ ಮುನಿಗಳು ಬರಿತಾ ಹೋಗ್ತಾರೆ. ಹಾಗಾಗಿ ಅವರು ನಮಗೆ ವೇದಗಳನ್ನು ವಿಂಗಡಿಸಿ ಕೊಡ್ತಾರೆ. ಹಾಗಾಗಿ ಅವರನ್ನು ವ್ಯಾಸರು ಅಂತ ಕರಿತೀವಿ. ಹಾಗೆ ಈ ವ್ಯಾಸರ ತಂದೆ ಯಾರಪ್ಪ ಅಂದರೆ ಪರಾಶರರು ಅಂತ. ತಾಯಿ ಮತ್ಸ್ಯ ರಾಜನಾಮಗಳು ಸತ್ಯವತಿ ಅಂತ. ಓಕೆನಾ. ಇವ್ರು ಏನು ಮಾಡ್ತಾರೆ ಅಂದರೆ, ನಮಗೆ ಟೀಚರ್ಸ್ ಡೇ ನಾವು ಸೆಲೆಬ್ರೇಟ್ ಮಾಡ್ತೀವಲ್ಲ, ಆ ರೀತಿ ನಮಗೆ ಅವರು ಗುರುಗಳಾಗಿ ಆಧ್ಯಾತ್ಮಿಕವಾಗಿ ನಮ್ಮನ್ನು ಕಾಪಾಡ್ತಾ ಹೋಗ್ತಾರೆ.
ಹಾಗಿದ್ರೆ ಭಗವಂತ ಇದ್ದಾನಾ ಅಂತ ನೋಡೋದಾದರೆ ಖಂಡಿತವಾಗ್ಲೂ ಭಗವಂತ ಇದ್ದಾನೆ. ಯಾವ ರೀತಿ ಇದ್ದಾನೆ ಅಂತ ನೋಡೋದಾದರೆ, ಒಂದು ರಾಮಾಯಣದಲ್ಲಿ ಒಂದು ಪ್ರಸಂಗ ಬರ್ತಾ ಹೋಗುತ್ತೆ. ಅದರಲ್ಲಿ ಆಂಜನೇಯ ಹೇಳ್ತಾ ಹೋಗ್ತಾನೆ, ನಾನಿಲ್ಲದಿದ್ದರೆ ಏನಾದೀತು ಅಂತ. ಅಂದರೆ ನಮಗೆಲ್ಲ ಅಹಂಕಾರ ಇರುತ್ತಲ್ವ, ನಾನಿಲ್ಲ ಅಂದರೆ ಏನಾಗೋಗ್ಬಿಡುತ್ತೆ, ನಾನಿದ್ರೇ ಎಲ್ಲ. ಇವಾಗ ನನಗೂ ಜಂಬ ಬರ್ಬೋದು, ಅಯ್ಯೋ ನಾನು ಬಂದಿಲ್ಲಿ ಸ್ಟೋರಿ ಹೇಳ್ತಾ ಇರೋದಕ್ಕೆ ಇದು ನಡೀತಾ ಇದೆ. ಖಂಡಿತ ಇಲ್ಲ, ನಾನಿಲ್ಲ ಅಂದರೂ ಇಲ್ಲಿ ಸ್ಟೋರಿ ಹೇಳೋರು ಇನ್ಯಾರು ಬಂದೇ ಬರ್ತಾರೆ ಅಲ್ವಾ. ಇವತ್ತು ನೀವು ಸ್ಟೋರಿ ಕೇಳಕ್ಕೆ ಬಂದಿದ್ದೀರಾ, ಇವತ್ತು ನೀವಿಲ್ಲ ಅಂದರೂ ಇನ್ಯಾರೋ ಬರ್ತಾರೆ ಸ್ಟೋರಿ ಕೇಳಲಿಕ್ಕೆ ಅಲ್ವಾ. ಅಂದರೆ ನಮಗೆ ಜಂಬ ಇರುತ್ತೆ. ಅದೇ ಥರ ಹನುಮಂತನಿಗೂ ಒಂದು ಸಲ ಅನಿಸುತ್ತೆ, ಓಹ್ ನಾನಿಲ್ಲ ಅಂದಿದ್ರೆ ಸೀತಾಮಾತೆನ ಹೇಗೆ ಕಂಡುಹಿಡ್ತಾ ಇದ್ದ ರಾಮ ಅಂತ. ಆಗ ಅವನು ಧ್ಯಾನದಲ್ಲಿ ಹೋಗ್ತಾನೆ. ಧ್ಯಾನದಲ್ಲಿ ಹೋದಾಗ ಅವನಿಗೆ ಕೆಲವು ವಿಷಯಗಳ ಇನ್ಫಾರ್ಮೇಷನ್ಸ್ ಎಲ್ಲ ಗೊತ್ತಾಗ್ತಾ ಹೋಗುತ್ತೆ. ಏನೇನು ಇನ್ಫಾರ್ಮೇಷನ್ ಗೊತ್ತಾಗುತ್ತಪ್ಪ ಅಂತ ಅಂದರೆ, ಅವನು ಬಂದು ರಾಮನ ಹತ್ರ ಹೇಳ್ತಾನೆ, ಪ್ರಭು ಅಂತ ಕರೀತಾನಲ್ವ ಅವನು ಬಂದ್ಬಿಟ್ಟು ಹೇಳ್ತಾನೆ, ಪ್ರಭು ನಿಮಗೆ ಗೊತ್ತಾ ನಾನಿಲ್ಲದಿದ್ದರೆ ಏನಾದೀತು ಅಂತ. ಆಗ ರಾಮ ಕೇಳ್ತಾನೆ, ಹೌದಾ ಏನಾಗುತ್ತಪ್ಪ. ಆ್ಯಕ್ಚುಲಿ ನನಗೆ ಗೊತ್ತೇ ಇರಲಿಲ್ಲ ನನಗೆ ಇಷ್ಟೊಂದು ಶಕ್ತಿ ಇದೆ ಅಂತ ಅಲ್ವಾ. ಹನುಮಂತನಿಗೆ ಗೊತ್ತಿತ್ತು ಅವನಿಗೆ ಅಷ್ಟೊಂದು ಶಕ್ತಿ ಇದೆ ಅಂತ, ಗೊತ್ತೇ ಇರಲಿಲ್ಲ. ಯಾರು ಹೇಳಿದ್ದು ಅವನಿಗೆ ಅಷ್ಟೊಂದು ಶಕ್ತಿ ಇದೆ ಅಂತ? ಜಾಂಬವಂತ. ಆಮೇಲೆ ಎಷ್ಟೊಂದು ಸ್ಟೋರೀಸ್ ಕೇಳಿದ್ದೀರಲ್ವ ನೀವೆಲ್ಲ. ಎಸ್, ಹಾಗೆಯೇ ರಾಮ ಅವನಿಗೆ ಗೊತ್ತಾಗೋವರೆಗೂ, ಅಂದರೆ ರಾಮನ ಪರಿಚಯ ಆಗೋವರೆಗೂ ಅವನ ಶಕ್ತಿಯ ಪರಿಚಯ ಆಗಬಾರ್ದು ಅಂತ ಋಷಿಮುನಿಗಳು ಸಹ ಶಾಪ ಕೊಟ್ಬಿಟ್ಟಿರ್ತಾರೆ. ಅದನ್ನು ಜಾಂಬವಂತನೂ ಹೇಳ್ತಾನೆ, ಹಾಗೆ ರಾಮನೂ ಹೇಳ್ತಾನೆ, ಇಲ್ಲ ನಿನಗೆ ಹಾರೋ ಅಷ್ಟು ಶಕ್ತಿ ಇದೆ, ನೀನು ಹೋಗು ಹಾರು ಅಂತ ಅಲ್ವಾ. ಅವನೇನು ಮಾಡ್ತಾನೆ, ಲಂಕೆಗೆ ಹೋಗ್ತಾನೆ. ಲಂಕೆಗೆ ಹೋದಾಗ ಅವನು ಸೀತಾಮಾತೆಗೆ ಹುಡುಕ್ಬೇಕಾಗಿತ್ತು. ಆದರೆ ಸೀತಾಮಾತೆನ ಹೇಗೆ ಹುಡ್ಕೋದು, ಎಲ್ಲಿ ಹುಡ್ಕೋದು ಅಂತ ಅವನಿಗೆ ಗೊತ್ತಾಗೋದೇ ಇಲ್ಲ. ಅವನು ಹುಡುಕ್ತಾನೆ, ಎಲ್ಲೋ ಹುಡುಕ್ತಾನೆ, ಆದರೆ ಸೀತಾಮಾತೆನೇ ಸಿಕ್ಕಲ್ವಂತೆ. ಸೀತಾಮಾತೆ ಸಿಗದಿದ್ದಾಗ ಅವ್ನು ಕೇಳ್ತಾನಂತೆ, ಯಾರನ್ನು ಕೇಳಲಿ ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಅವನಿಗೆ ಅನಿಸುತ್ತೆ, ನಮ್ಮ ಭಾರತದಲ್ಲಾದರೆ ತುಂಬ ಋಷಿಮುನಿಗಳಿರ್ತಿದ್ರು, ಅವ್ರ ಹತ್ರ ಭಗವಂತ ಎಲ್ಲಿದ್ದಾನೆ ಅಥವಾ ದೇವಿ ಎಲ್ಲಿದ್ದಾಳೆ ಅಂತ ಕೇಳ್ಬೋದಿತ್ತು. ಈ ಲಂಕೆಯಲ್ಲಿ ಎಲ್ಲಪ್ಪ ಸಿಗ್ತಾರೆ, ಇಲ್ಲೆಲ್ಲ ಬರೀ ರಾಕ್ಷಸರೇ ಇದ್ದಾರೆ ಅಲ್ವಾ ಅಂತ. ಆಗ ಅವನಿಗೆ ಸಿಕ್ಕೋದು ಯಾರು ಗೊತ್ತಾ? ವಿಭೀಷಣ ಹೇಳ್ತಾನೆ, ನಿಂಗೆ ಗೊತ್ತಾ ಸೀತಾಮಾತೆ ಎಲ್ಲಿದ್ದಾಳೆ ಅಂದರೆ ಅಶೋಕವನದಲ್ಲಿದ್ದಾಳೆ ಅಂತ. ಅವನು ಅಶೋಕವನಕ್ಕೆ ಹೋಗ್ತಾನೆ. ಅಶೋಕವನಕ್ಕೆ ಹೋದಾಗ ಅವನಿಗೆ ಮತ್ತೆ ಡೌಟ್ ಶುರು ಆಗಿಬಿಡುತ್ತೆ, ನಾನು ಸೀತಾಮಾತೆನ ನಾನು ಹೋಗಿ ಅವಳ ಮುಂದೆ ಹೇಗೆ ಕೂತ್ಕೊಳ್ಳಿ ಅಂತ. ಆಗ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ರಾವಣ ಬರ್ತಾನೆ. ರಾವಣ ಬಂದುಬಿಟ್ಟು ತುಂಬ ಕೋಪದಲ್ಲಿದ್ಬಿಟ್ಟು ಸೀತೆ ನಿನ್ನೇನು ಸಾಯಿಸೋಕ್ಕೆ ಹೋಗ್ತಾನೇನೋ ಅನ್ನೋ ಹಾಗೆ ಕತ್ತಿ ಎಲ್ಲ ತೊಗೊಂಬಂದಿರ್ತಾನೆ. ಆಗ ಇವನಿಗೆ ಅನಿಸುತ್ತೆ, ಅಯ್ಯೋ ನಾನಿಲ್ಲ ಅಂತ ಅಂದರೆ ಬಹುಶಃ ರಾವಣ ಸೀತಾಮಾತೆನ ಕೊಂದುಬಿಡ್ತಾನ ಅಂತ. ಆದರೆ ಅದೇ ಟೈಮಿಗೆ ಮಂಡೋದರಿ ಬಂದು ರಾವಣನ ನಿಲ್ಲಿಸ್ತಾಳೆ. ಇಲ್ಲ ನೀನು ಈಕೆನ ಕೊಲ್ಲೋ ಹಾಗಿಲ್ಲ, ಇವಳಿಗೆ ನೀನೇನು ತೊಂದರೆ ಕೊಡೋ ಹಾಗಿಲ್ಲ ಅಂತ. ಆಗ ಹನುಮಂತನಿಗನ್ಸುತ್ತೆ, ನಾನಿಲ್ಲ ಅಂದರೂ ನಡೆಯುತ್ತೆ ಅಲ್ವಾ, ನಾನು ಅಂದ್ಕೊಂಡಿದ್ದೆ ನಾನೇ ಹೋಗಿ ತಡಿಬೇಕು ಅಂತ. ನಾನಿಲ್ಲ ಅಂದ್ರೂ ನೋಡು ಮಂಡೋದರಿ ಬಂದಳು, ಮಂಡೋದರಿ ತಡೆದ್ಲು ಅಂತ. ಆಮೇಲೆ ತ್ರಿಜಟ ಅಂತ ಒಬ್ಬಳು ರಾಕ್ಷಸಿ ಇರ್ತಾಳೆ. ಅವಳು ಬಂದ್ಬಿಟ್ಟು ಹೇಳ್ತಾಳೆ ರಾವಣನಿಗೆ, ರಾವಣ ನಿನಗೆ ಗೊತ್ತಾ ಒಬ್ಬ ವಾನರ ಬಂದಿದ್ದಾನೆ, ಅವನು ವಾನರ ಬಂದುಬಿಟ್ಟು ಈ ಲಂಕೆಯನ್ನು ಸುಟ್ಟು ಹಾಕ್ಬಿಡ್ತಾನಂತೆ ಅಂತ. ಆ್ಯಕ್ಚುಲಿ ಇವನ ತಲೆನಲ್ಲಿ ಅದೆಲ್ಲ ಇರೋದೇ ಇಲ್ಲ ಹನುಮಂತನ ತಲೆಯಲ್ಲಿ. ಆದರೆ ಇವನಿಗೆ ಅವಳೇ ಇನ್ಫಾರ್ಮೇಷನ್ ಕೊಡ್ತಾಳೆ, ಅಂದರೆ ನೀನು ಲಂಕೆಯನ್ನು ಸುಡಬಹುದು ಅಂತ. ಅದೇ ರೀತಿ ಆಮೇಲೆ ಅವನಿನ್ನೂ ಯೋಚನೆ ಮಾಡ್ತಾನೆ, ನಾನು ಸುಡ್ಬೋದಾ ಅಂತ ಎಲ್ಲ. ಆವಾಗ ಆ ಹನುಮಂತನನ್ನು ಬಂಧಿಸಿ ಏನು ಮಾಡ್ತಾರೆ, ರಾವಣನ ಮುಂದೆ ತೊಗೊಂಡು ಹೋಗಿ ನಿಲ್ಲಿಸ್ತಾರೆ. ಆಗ ಹನುಮಂತನಿಗೆ ಗೊತ್ತಾಗಲ್ವಂತೆ ಏನು ಮಾಡಬೇಕು ಅಂತ. ಆಗ ಹನುಮಂತ ಸುಮ್ಮನೆ ಕಣ್ಣು ಮುಚ್ಕೊಂಡು ಯೋಚನೆ ಮಾಡ್ದಂತೆ, ನೀನು ಇಷ್ಟೊಂದು ನನಗೋಸ್ಕರ ದಾರಿ ತೋರಿಸಿದ್ಯಾ ಅಲ್ವಾ, ಸೊ ಮುಂದೆ ಏನು ಮಾಡಬೇಕು ಅಂತ ನೀನೇ ದಾರಿ ತೋರಿಸ್ತೀಯಾ ಅಂತ ಯೋಚನೆ ಮಾಡ್ತಾ ಕೂಡ್ತಾನಂತೆ. ಆಗ ಎಲ್ಲರೂ ಅವನನ್ನು ಬಂಧಿಸಕ್ಕೆ ಬರ್ತಾರೆ, ಹೊಡಿಲಿಕ್ಕೆ ಬರ್ತಾರೆ. ಆಗ ವಿಭೀಷಣ ಮತ್ತೆ ಬಂದು ರಾವಣನಿಗೆ ಹೇಳ್ತಾನೆ, ನೋಡು ನೀನು ಹನುಮಂತನನ್ನು ದಂಡಿಸೋ ಹಾಗಿಲ್ಲ, ಯಾಕೆ ಅಂದರೆ ಅವನು ಧೂತ, ಅಂದರೆ ರಾಮನ ದೂತನಾಗಿ ಬಂದಿದ್ದಾನೆ. ದೂತ ಅಂದಾಗ ನೀನು ಅವನಿಗೆ ಯಾವುದೇ ರೀತಿ ತೊಂದರೆ ಕೊಡೋ ಹಾಗಿಲ್ಲ ಅಂತ ಹೇಳ್ತಾನೆ. ಆದರೆ ತೊಂದರೆ ಕೊಡೋ ಹಾಗಿಲ್ಲ, ಆದರೆ ಅವನ ಕೋಪನ ವ್ಯಕ್ತಪಡಿಸ್ಬೇಕಿತ್ತಲ್ವ ರಾವಣ. ಅದಕ್ಕೆ ಏನು ಮಾಡ್ತಾನೆ, ಅವನು ತುಂಬ ಬಟ್ಟೆಗಳೆಲ್ಲ ಅವನ ಬಾಲಕ್ಕೆ ಸುತ್ತಿ
ಅದನ್ನು ಸೀಮೆಎಣ್ಣೆಯಲ್ಲಿ ಎಣ್ಣೆಯಲ್ಲೆಲ್ಲ ಅದ್ದಿ ಅದಕ್ಕೆ ಬೆಂಕಿಯನ್ನು ಹಚ್ಚುತ್ತಾನೆ ಅವನ ಬಾಲಕ್ಕೆ. ಇವನೇನು ಮಾಡ್ತಾನೆ, ತ್ರಿಜಟ ಹೇಳಿದ್ಲಲ್ಲ ವಾನರ ಬಂದು ಲಂಕೆಯನ್ನು ಸುಟ್ಬಿಡ್ತಾನೆ ಅಂತ. ಸೊ ಈ ಹನುಮ ಏನು ಮಾಡ್ತಾನೆ, ಇಡೀ ಲಂಕೆಯನ್ನು ಸುಡ್ತಾನೆ. ಆವಾಗ ಹೇಳ್ತಾನೆ, ನೋಡು ನಮಗೆ ಗೊತ್ತಾಗಲ್ಲ ನಾವೇನು ಮಾಡಬೇಕು ಅಂತ, ಆದರೆ ನೀನು ನಮಗೆ ಇನ್ಫಾರ್ಮೇಷನ್ ಕೊಡ್ತೀಯ, ಅಂದರೆ ನಾವು ಏನು ಮಾಡಬೇಕು, ನಾವು ಹೇಗಿರಬೇಕು ಅಂತ ನೀವು ನನಗೆ ಹೇಳ್ತಾ ಹೋಗ್ತೀಯಾ. ಹಾಗಾಗಿ ಪ್ರಭು ನೀನಿಲ್ಲ ಅಂದರೆ ನಾನೇನೂ ಅಲ್ಲ, ನೀನಿದ್ದರೆ ಮಾತ್ರ ನಾನು ಅಂತ. ಹಾಗೆ ಭಗವಂತ ಇದ್ರೇ ನಾವು, ಭಗವಂತ ಇಲ್ಲ ಅಂದರೆ ನಾವು ಯಾರೂ ಏನೂ ಅಲ್ವೇ ಅಲ್ಲ. ವಾಟ್ ನೆಕ್ಸ್ಟ್ ಅಂತ ನಮಗೆ ಗೊತ್ತಿರಲ್ಲ, ಆದರೆ ಭಗವಂತ ಹೇಳ್ತಾ ಹೋಗ್ತಾನೆ ನಾವು ಏನು ಮಾಡಬೇಕು, ಹೇಗಿರಬೇಕು ಅಂತ. ಇದಕ್ಕೆ ಇನ್ನೊಂದು ಕತೆ ಹೇಳಬೇಕಂದ್ರೆ, ಒಬ್ಬನ ಕನಸಲ್ಲಿ ಭಗವಂತ ಬರ್ತಾನಂತೆ. ಭಗವಂತ ಬಂದುಬಿಟ್ಟು, ನೋಡು ನಿನ್ನ ತೋಟ ಇದೆ ಅಲ್ಲ, ಅಲ್ಲಿ ಒಂದು ದೊಡ್ಡ ಬಂಡೆ ಇಟ್ಬಿಡ್ತೀನಿ, ಆ ಬಂಡೆನ ನೀನು ಪ್ರತಿದಿನ ಏನು ಮಾಡಬೇಕು, ಪುಷ್ ಮಾಡಬೇಕು, ಅಂದರೆ ತಳ್ಳಬೇಕು. ಏನು ಮಾಡಬೇಕು, ಜಸ್ಟ್ ಪುಷ್ ಮಾಡಬೇಕಷ್ಟೆ, ತಳ್ಳಬೇಕಷ್ಟೆ. ಅವನು ಯೋಚನೆ ಮಾಡ್ತಾನೆ, ಹೌದಾ ನಾನು ತಳ್ಳಬೇಕಾ ಅಂತ. ಬೆಳಗ್ಗೆ ಎದ್ದು ನೋಡ್ತಾನೆ, ನಿಜವಾಗ್ಲೂ ಅವನ ತೋಟದಲ್ಲಿ ಒಂದು ಬಂಡೆ ಬಂದು ಕೂತಿರುತ್ತೆ. ಡೈಲಿ ಅದನ್ನು ಪುಷ್ ಮಾಡೋಕ್ಕೆ ಹೋಗ್ತಾನೆ, ಅಂದರೆ ತಳ್ಳಲಿಕ್ಕೆ ಹೋಗ್ತಾನೆ. 1 ದಿನ ತಳ್ತಾನೆ, 2 ದಿನ ತಳ್ತಾನೆ, 15 ದಿನ ತಳ್ತಾನೆ. ಆದರೆ ಆ ಬಂಡೆ ಏನಾಗುತ್ತೆ, ಒಂದು ಚೂರು ಅಲ್ಲಾಡೋದೇ ಇಲ್ಲ. ಇವನಿಗೆ ಡೌಟ್ ಬಂದುಬಿಡುತ್ತೆ, ಅಲ್ಲ ಭಗವಂತ ಯಾಕೆ ನನಗೆ ಈ ಕೆಲಸ ಕೊಟ್ಟ, ತಳ್ಳು ಅಂತ, ಇದು ಜರಿತಾನೇ ಇಲ್ವಲ್ಲ, ಮೂನೇ ಆಗ್ತಿಲ್ಲ, ಅದು ಜರಗ್ತಾ ಇಲ್ಲ, ಸರಿತಾ ಇಲ್ಲ, ನಾನು ಯಾಕೆ ತಳ್ಳಬೇಕು ಅಂತ ಅವನಿಗೊಂದು ಡೌಟ್ ಬಂದುಬಿಡುತ್ತೆ. ಡೌಟಲ್ಲೇ 2 ದಿನ ತಳ್ಳಿಬಿಟ್ಟು ಮತ್ತೆ ಮಲಗ್ತಾನೆ. ಮತ್ತೆ ಭಗವಂತ ಕನಸಲ್ಲಿ ಬರ್ತಾನೆ. ಅವ್ನಿಗೆ ಇನ್ನೂ ಖುಷಿ ಆಗುತ್ತೆ. ನೀನು ತಳ್ತಾ ಇದೆಯಾ ಅಂತ ಕೇಳ್ತಾನೆ, ಅಂದರೆ ಪುಷ್ ಮಾಡ್ತಾ ಇದೆಯಾ. ಆಗ ಅವನು ಹೇಳ್ತಾನೆ, ಹೌದು ನಾನು ದಿನ ಪುಷ್ ಮಾಡ್ತಾ ಇದ್ದೀನಿ, ಆದರೆ ಭಗವಂತ ನಿನಗೆ ಗೊತ್ತಾ ಆ ಬಂಡೆ ಒಂಚೂರು ಸರ್ದೇ ಇಲ್ಲ. ನೀನು ದಿನ ತಳ್ಳು ಅಂತ ನನಗೆ ಹೇಳ್ತಿದ್ದೆ, ನಾನು ದಿನ ತಳ್ತಾ ಇದ್ದೆ, ಆದರೆ ಅದು ಒಂದು ಸ್ವಲ್ಪನೂ ಜರುಗಿಲ್ಲ, ಸರ್ದೇ ಇಲ್ಲ, ನಾನು ಏನಕ್ಕೆ ತಳ್ಳಬೇಕು. ಆಗ ಭಗವಂತ ಹೇಳ್ತಾನಂತೆ, ಅಯ್ಯೋ ನಾನು ನಿನಗೆ ಹೇಳಿದ್ದೇನೋ, ಏನಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದು, ತಳ್ಳು ಅಂತ ಅಷ್ಟೇ ಅಲ್ವಾ, ಜಸ್ಟ್ ಪುಷ್ ಮಾಡೋಕ್ಕಷ್ಟೇ ಹೇಳಿದ್ದು. ನಾನು ನಿನಗೆ ಪುಷ್ ಮಾಡೋಕ್ಕಷ್ಟೇ ಹೇಳಿದ್ದು, ನೀನು ಪುಷ್ ಮಾಡ್ತಾ ಇದ್ದೆ, ನೀನು ನನ್ನ ಒಳ್ಳೆ ಭಕ್ತ, ಹಾಗಾಗಿ ನೀನು ಪುಷ್ ಮಾಡ್ತಾ ಇದ್ದೆ, ಸೊ ಯು ಡಿಡ್ ಎ ಗುಡ್ ಜಾಬ್. ಅವನಿಗೆ ಮತ್ತೆ ಡೌಟ್ ಬರುತ್ತೆ, ನಾನು ಏನು ಆಗಿದ್ರೆ ಏನು ಇದರಿಂದ ಉಪಯೋಗ ಆಯಿತು. ಆಗ ಭಗವಂತ ಹೇಳ್ತಾನೆ, ನಿನಗೆ ಗೊತ್ತಿಲ್ಲ, ನೀನು ಪ್ರತಿದಿನ ತಳ್ತಾ ಇದ್ದೆ ಅಲ್ವಾ, ಆ ತಳ್ಳೋದ್ರಿಂದ ನಿನ್ನ ಕೈಯೆಲ್ಲ ತುಂಬ ಸ್ಟ್ರಾಂಗ್ ಆಗಿಬಿಟ್ಟಿದೆ. ನೀನು ಪ್ರತಿದಿನ 30 ನಿಮಿಷ, ಅದು ಒಂದು ನಿಮಿಷ 2 ನಿಮಿಷ ಅಲ್ಲ, 30 ನಿಮಿಷ ಅವ್ನು ತಳ್ತಾ ಇದ್ದಂತೆ, 30 ಮಿನಿಟ್ಸು. ಸೊ ಪ್ರತಿದಿನ ತಳ್ತಾ ಇದ್ರಿಂದ ಅವನ ಕಾಲು ತುಂಬ ಸ್ಟ್ರೆಂತ್ ಬಂದಿರುತ್ತಂತೆ, ಕೈ ತುಂಬ ಸ್ಟ್ರೆಂತ್ ಬಂದಿರುತ್ತಂತೆ, ಅವನ ಬೆನ್ನು ಮೂಳೆಗಳೆಲ್ಲ ಸ್ಟ್ರೈಟ್ ಆಗಿ ಹೋಗ್ಬಿಟ್ಟಿರುತ್ತಂತೆ. ನಿನಗೆ ಗೊತ್ತಿಲ್ಲ, ನಾನು ನಿನ್ನನ್ನು ಅಷ್ಟೇ ಪ್ರೀತಿಸ್ತೀನಿ, ಅದಕ್ಕೋಸ್ಕರ ನನಗೆ ನಿನ್ನ ಆರೋಗ್ಯದ ಬಗ್ಗೆ ತುಂಬ ಗಮನ ಇತ್ತು, ಅದಕ್ಕೆ ನಿನಗೆ ದಿನ ತಳ್ಳಕ್ಕೆ ಹೇಳಿದ್ದು ಅಂತ ಹೇಳ್ತಾರೆ. ಹಾಗೆ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಬರ್ತಾ ಹೋಗುತ್ತೆ. ಆ ಶ್ಲೋಕ ಹೇಗಿದೆಯಪ್ಪ ಅಂದರೆ, ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ. ಆದರೆ ನಮ್ಗೆ ಅರ್ಥ ಆಗಲ್ಲ ಅಲ್ವಾ, ಸಂಸ್ಕೃತದಲ್ಲಿ ಏನೇನೋ ಬರೆದ್ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ಆದರೆ ಭಗವಂತ ಎಷ್ಟು ಚೆನ್ನಾಗಿ ಬರೆದಿದ್ದಾನಪ್ಪ ಅಂತ ಅಂದರೆ, ಯಾರು ನನ್ನನ್ನು ಯಾವುದೇ ರೀತಿಯಾದಂತಹ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ, ನಿಷ್ಕಾಮವಾಗಿ, ಅಂದರೆ ಕಾಮನೆಗಳಿಲ್ಲದೆ, ನನಗದು ಬೇಕು ಇದು ಬೇಕು. ನಾವು ದೇವಸ್ಥಾನಕ್ಕೆ ಹೋದಾಗೆಲ್ಲ ಕೇಳ್ತೀವಲ್ವ, ನಾನು ಟೆಸ್ಟೇ ಬರ್ದಿಲ್ಲ, ನನಗೆ ಮಾರ್ಕ್ಸ್ ಮಾತ್ರ ಫುಲ್ ಬಂದುಬಿಡಬೇಕು ಅಲ್ವಾ. ಎಷ್ಟು ಜನ ಕೇಳ್ತೀರಾ? ಕೇಳಲ್ಲ. ಗುಡ್. ಹಾಗಾದರೆ ನೀವೆಲ್ಲ ತುಂಬ ಒಳ್ಳೆಯವರು. ನಾವೆಲ್ಲ ಕೇಳ್ತಾ ಇದ್ವಪ್ಪ, ಟೆಸ್ಟ್ ಬರ್ದಿಲ್ಲ, ನಮ್ಮ ಮೇಡಮ್ಗೆ ಒಳ್ಳೆ ಬುದ್ಧಿ ಕೊಟ್ಬಿಟ್ಟು 100 ಮಾರ್ಕ್ಸ್ ಕೊಟ್ಬಿಡೋ ಹಾಗೆ ಮಾಡಪ್ಪ ಅಂತ ಕೇಳ್ಕೊಳ್ತಾ ಇದ್ವಿ. ಹಾಗಾಗುತ್ತಾ? ಆಗಲ್ಲ ಅಲ್ವಾ. ಎಸ್, ಅದೇ ರೀತಿ ಯಾರು ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಭಗವಂತನನ್ನು ಪ್ರೀತಿಸ್ತಾರೋ, ಭಗವಂತನನ್ನು ಪ್ರಾರ್ಥನೆ ಮಾಡ್ತಾರೋ, ಅವರ ಯೋಗಕ್ಷೇಮ ನನ್ನ ಜವಾಬ್ದಾರಿ ಅಂತ. ಅಂದರೆ ನಮಗೆ ಯಾವಾಗ ಯಾವ ಸಮಯದಲ್ಲಿ ಏನು ಬೇಕು ಅಂತ ಭಗವಂತನೇ ನಮಗೆ ಸ್ಟೆಪ್ ಬೈ ಸ್ಟೆಪ್ ಕೊಡ್ತಾ ಹೋಗ್ತಾನೆ. ಹಾಗಿದ್ರೆ ಮಕ್ಕಳಾಗಿ ನೀವೇನು ಮಾಡಬೇಕು ಅಂತ ನೋಡೋದಾದರೆ, ಒಂದು ನಿಮ್ಮ ವಸ್ತುಗಳಿಗೆಲ್ಲ ಮಾತಾಡೋಕ್ಕೆ ಬಂದರೆ ಹೇಗಿರುತ್ತೆ ಅಂತ. ಪ್ರತಿದಿನ ಸ್ಕೂಲಿಂದ ಬರ್ತೀರಾ ಅಲ್ವಾ, ಸ್ಕೂಲಿಂದ ಬಂದಾಗ ಏನು ಮಾಡ್ತೀರಾ, ಶೂ ಒಂದು ಕಡೆ ಎಸ್ಬಿಡ್ತೀರಾ,
ನಿಮ್ಗೊಂದು ಐ ಡಿ ಕಾರ್ಡ್ ಕೊಟ್ಟಿರ್ತಾರೆ, ಐ ಡಿ ಕಾರ್ಡೆಲ್ಲೋ ಎಷ್ಟು ಬಿಡ್ತೀರಾ, ಬ್ಯಾಗೆಲ್ಲೋ ಎಷ್ಟು ಬಿಡ್ತೀರಾ, ಬುಕ್ಕೆಲ್ಲೋ ಎಷ್ಟು ಬಿಡ್ತೀರಾ ಅಲ್ವಾ? ಇಲ್ವಾ? ಕರೆಕ್ಟಾಗಿ ಅದಾದ್ರ ಜಾಗಕ್ಕೆ ಇಡ್ತೀರಾ? ಮಾರನೇ ದಿನ ಸಿಕ್ಕುತ್ತಾ ನಿಮಗೆಲ್ಲ? ಓಕೆ, ಸಿಕ್ಕರೆ ಗುಡ್. ಒಬ್ಬ ಹುಡುಗ ಇದ್ನಂತೆ ರಾಜು ಅಂತ, ಅವನೇನು ಮಾಡ್ತಿದ್ದಂತೆ ಗೊತ್ತಾ? ಬರ್ತಿದ್ದ ಹಾಗೆ ಶೂ ಎಲ್ಲೋ ಎಷ್ಟು ಬಿಡ್ತಿದ್ನಂತೆ, ಅವನ ಬುಕ್ಸ್ನೆಲ್ಲ ಎಲ್ಲೋ ಎಷ್ಟು ಬಿಡ್ತಿದ್ನಂತೆ. ಮಾರನೇ ದಿನ ಎಲ್ಲದು ಇನ್ನೇನು ಸ್ಕೂಲಿಗೆ ಹೋಗಬೇಕು ಅನ್ಬೇಕಾದ್ರೆ ವ್ಯಾನ್ ಬರುತ್ತಲ್ಲ, ಅವಾಗೆಲ್ಲ ಹುಡುಕ್ತಾ ಇದ್ನಂತೆ. ಆಗ ಒಂದು ದಿನ ಅವನ ವಸ್ತುಗಳಿಗೆಲ್ಲ ಮಾತಾಡೋಕ್ಕೆ ಬಾಯಿ ಬಂದುಬಿಡ್ತಂತೆ. ಭಗವಂತ ಅವನಿಗೆ ಬಾಯಿ ಕೊಟ್ಬಿಟ್ನಂತೆ, ಮಾತಾಡಿ ನೀವು. ಆಗ ಐ ಡಿ ಕಾರ್ಡ್ ಹೇಳುತ್ತಂತೆ, ನಾನು ಬರಲ್ಲ, ಹೋಗು ಸ್ಕೂಲಿಗೆ, ನೀನು ದಿನ ನನ್ನನ್ನು ಎಸಿತೀಯ ಅಲ್ವಾ ಅಂತ. ಹಾಗೆಯೇ ಬುಕ್ಸ್ಗಳು ಹೇಳುತ್ತಂತೆ, ನಾನು ನಿನ್ನ ಹತ್ರ ಬರಲ್ಲ, ನೀನು ನನ್ನನ್ನು ಎಸಿತೀಯ, ಹರಿದು ಹಾಕ್ತೀಯಾ, ಹೆಂಗೆ ಬೇಕೋ ಹಾಗೆಲ್ಲ ಅಳಿಸ್ತೀಯ, ನಾನು ಬರಲ್ಲ ನಿನ್ನ ಹತ್ರ. ಕೋಟು ಹೇಳುತ್ತಂತೆ, ಇಲ್ಲ ನಾನು ಬರಲ್ಲ. ಆಗ ಅವನಿಗೆ ಗೊತ್ತಾಗುತ್ತಂತೆ, ಅಯ್ಯೋ ನಾನು ಇದಕ್ಕೆಲ್ಲ ಎಷ್ಟೊಂದು ತೊಂದರೆ ಕೊಟ್ಬಿಟ್ಟಿದ್ದೀನಲ್ವಾ ಅಂತ. ಹಾಗೆಯೇ ಅವನ ಹತ್ರ ಒಂದು ಪುಟ್ಟು ಟಾಯ್ ಇತ್ತಂತೆ. ಆ ಟಾಯ್ಗೆ ಅವನು ಹೊಡಿತಾ ಇದ್ದಂತೆ, ಆಟದ ಸಾಮಾನಿಗೆ ದಿನ ಹೊಡಿತಿದ್ದಂತೆ. ಅದು ಬಂದು ಒಂದು ದಿನ ಅವನಿಗೆ ಹೊಡೆಯುತ್ತಂತೆ. ಹೇಗಿರುತ್ತೆ? ಚೆನ್ನಾಗಿರುತ್ತಾ? ಚೆನ್ನಾಗಿರಲ್ಲ ಅಲ್ವಾ? ಸೊ ನಿಮ್ಮ ಟಾಯ್ಸ್ನೆಲ್ಲ ನೀಟಾಗಿ ಇಟ್ಕೋಬೇಕು. ನಿಮ್ಮ ವಸ್ತುಗಳನ್ನೆಲ್ಲ ಏನು ಮಾಡಬೇಕು? ಅದಾದ್ರ ಜಾಗದಲ್ಲೇ ಇಡಬೇಕು. ಅವಾಗೇನಾಗುತ್ತೆ? ಅದು ನಿಮಗೆ ಸರಿಯಾದ ಸಮಯಕ್ಕೆ ಸಿಗ್ತಾ ಹೋಗುತ್ತೆ. ಒಂದು ಹುಡುಗಿ ಹತ್ರ ಒಂದು ಬಾಕ್ಸ್ ಇತ್ತಂತೆ. ಆ ಬಾಕ್ಸಲ್ಲಿ ತುಂಬ ಕಾಸ್ಟ್ಲಿದು ಅವರ ಅಂಕಲ್ ತಂದು ಕೊಟ್ಟಿರೋ ಅಂತಹ ಫಾರಿನ್ನಿಂದ ತಂದು ಕೊಟ್ಟಿರೋ ವಾಚ್ ಇತ್ತಂತೆ, ಗೋಲ್ಡ್ ಕೇಸ್ ವಾಚ್. ಹಾಗೆಯೇ ಅವರ ಅಪ್ಪ ಗೆದ್ದಂತಹ ಗೋಲ್ಡ್ ಮೆಡಲ್ ಇತ್ತಂತೆ. ಆಮೇಲೆ ಒಂದು ಪೆನ್ ಇತ್ತಂತೆ. ಏನೇನಿತ್ತು? ಪೆನ್ನಿತ್ತು, ಗೋಲ್ಡ್ ಮೆಡಲ್ ಇತ್ತು, ಹಾಗೆ ವಾಚ್ ಇತ್ತು. ಅದ್ರ ಮಧ್ಯದಲ್ಲಿ ಒಂದು ಪೆನ್ಸಿಲ್ ಇತ್ತಂತೆ. ಈ 3 ವಸ್ತುಗಳಿತ್ತಲ್ಲ, ಆ 3 ವಸ್ತುಗಳು ಏನು ಮಾಡ್ತಾ ಇತ್ತಂತೆ, ದಿನಾ ಪ್ರೌಡ್ ಫೀಲ್ ಮಾಡ್ಕೊಳ್ತಾ ಇತ್ತಂತೆ, ತುಂಬ ಹೆಮ್ಮೆ ಅಂತ ಅಂದ್ಕೊಳ್ತಾ ಇತ್ತಂತೆ. ಒಂದಿನ ಅದೆಲ್ಲ ಮಾತಾಡತ್ತಂತೆ. ಮಾತಾಡಬೇಕಾದ್ರೆ ಹೇಳುತ್ತಂತೆ, ನಿನಗೆ ಗೊತ್ತಾ ನನ್ನ ಗೋಲ್ಡ್ ಕೇಸ್ ವಾಚು ನಾನು ತುಂಬ ಕಾಸ್ಟ್ಲಿ. ಹಾಗೆ ಗೋಲ್ಡ್ ಮೆಡಲ್ ಅಂತಂದೆ, ನಿನಗಿಂತ ಕಾಸ್ಟ್ಲಿ ನಾನು, ಏಕೆಂದರೆ ಇವಾಗ ಗೋಲ್ಡ್ ಬೆಲೆ ಎಷ್ಟಾಗಿದೆ ಗೊತ್ತಾ, ನನ್ನ ಬಂಗಾರ ಅಂತ ಹೇಳುತ್ತಂತೆ. ಹಾಗೆ ಪೆನ್ ಹೇಳುತ್ತಂತೆ, ಇಲ್ಲ ನಿನಗಿಂತ ಕಾಸ್ಟ್ಲಿ ನಾನು. ಯಾಕೆ ಅಂತ ಅಂದರೆ ಈ ಮನೆ ಯಜಮಾನ ಏನಿದ್ದಾನೆ ಅವನು ಪ್ರತಿದಿನ ಈ ಪೆನ್ನಿಂದ ಸಾಕಷ್ಟು ಒಳ್ಳೊಳ್ಳೆ ಅಗ್ರಿಮೆಂಟಿಗೆಲ್ಲ ಸೈನ್ ಮಾಡಿದ್ದಾನೆ. ಆದರೆ ಈ ಪೆನ್ಸಿಲ್ ಪ್ರತಿದಿನ ಬೇಜಾರು ಮಾಡ್ಕೊಳ್ತಾ ಇತ್ತಂತೆ. ಅಯ್ಯೋ ನನ್ನ ಹತ್ರ ಏನು ಆ ಥರ ಹೇಳ್ಕೊಳ್ಳೋದಕ್ಕೆ ಏನೂ ಇಲ್ವಲ್ಲ, ನಾನು ವೇಸ್ಟ್ ಆಗೋಗ್ಬಿಟ್ನಾ ಅಂತ. ಹಾಗೆ ಈ 3 ವಸ್ತುಗಳು ಪ್ರತಿದಿನ ಆ ಪೆನ್ಸಿಲಿಗೆ ಆಡ್ಕೊಳ್ತಾ ಇರುತ್ತಂತೆ. ನೀನು ವೇಸ್ಟ್ ಆಗೋದೆ, ನೋಡಿ ನೀನು ತುಂಬ ಚೀಪ್, ಬರೀ ₹1 ಅಷ್ಟೇ ಅಂತ ಇಲ್ಲ. ಒಂದಿನ ಆ ಬಾಕ್ಸ್ನ ಆ ಮನೇಲಿ ಒಬ್ಳು ಹುಡುಗಿ ಇರ್ತಾಳೆ, ಅವಳು ತೆಗಿತಾಳೆ. ಅವಳು ತೆಗೆದಾಗ ಆ 3 ವಸ್ತುನೂ ತೊಗೊಳಲ್ವಂತೆ. ಅವಳು ಯಾವ್ದು ತೊಗೊತಾಳೆ ಗೊತ್ತಾ? ಪೆನ್ಸಿಲ್. ಎಸ್, ಆ ಪೆನ್ಸಿಲ್ ಯಾಕೆ ತೊಗೊತಾಳೆ ಅಂದರೆ ಅದರಲ್ಲಿ ಅವಳು ಸ್ಕೆಚಸ್ ಮಾಡ್ತಾಳೆ, ಅವಳು ಬರೀತಾಳೆ. ಈ ರೀತಿ ಎಲ್ಲ ಬರೆದು ಬರಿಬೇಕಾದ್ರೆ ಏನಾಗುತ್ತೆ, ಪೆನ್ಸಿಲು ಮುಂಡಾಗ್ಬಿಡುತ್ತೆ. ಮತ್ತು ಅದನ್ನು ಮೆಂಡ್ ಮಾಡ್ತಾಯಿದ್ಲು. ಈ ರೀತಿ ಮೆಂಡು ಮಾಡ್ತಾಯಿದ್ಲು. ಅದು ಬರ್ತಾ ಏನಾಯಿತು, ಫುಲ್ ಶಾರ್ಟ್ ಆಗೋಗ್ಬಿಡ್ತು. ಅದ್ರ ಕಲರೆಲ್ಲ ಹೊರಟೋಯ್ತು. ಅದ್ರ ಹಿಂದೆ ಎರೇಸರ್ ಇತ್ತಲ್ಲ, ಅದೆಲ್ಲ ಅಳಿಸಿ ಆ ಎರೇಸರು ಹೊರಟೋಗ್ಬಿಡುತ್ತಂತೆ. ಒಂದಿನ ಮೇಜಿನ ಮೇಲೆ ಆ ಪುಟಾಣಿ ಒಂದೇ ಒಂದು ಪೀಸ್ ಬಿದ್ದಿತ್ತಲ್ಲ ಪೆನ್ಸಿಲು, ಅದು ಇರುತ್ತಂತೆ. ಆಗ ಆ 3 ವಸ್ತುಗಳು ಮತ್ತೆ ಅದನ್ನು ಆಡ್ಕೊಳುತ್ತಂತೆ. ಮೊದಲೇ ನಿನ್ನ ಕೆಲ್ಸಕ್ಕೆ ಬರ್ತಾ ಇರಲಿಲ್ಲ, ಈಗ ಇನ್ನೂ ಕೆಲ್ಸಕ್ಕೆ ಬರಲ್ಲ, ನಿನ್ನನ್ನು ತೊಗೊಂಡೋಗಿ ಏನು ಮಾಡ್ತಾರೆ, ಡಸ್ಟ್ಬಿನಿಗೆ ಹಾಕ್ತಾರೆ ಅಂತ. ಆಗ ಅದು ಅಳುತ್ತಂತೆ, ಅಯ್ಯೋ ಹೌದಾ, ನಾನು ಏನಕ್ಕೂ ಕೆಲಸಕ್ಕೆ ಬರಲಿಲ್ವಾ ಅಂತ. ಆದರೆ ಆ ಹುಡುಗಿ ಏನು ಮಾಡ್ತಾಳಂತೆ ಗೊತ್ತಾ, ಆ ಪೆನ್ಸಿಲ್ನ ತೊಗೊಂಡೋಗಿ ಒಂದು ಬಾಕ್ಸ್ ಇರುತ್ತಂತೆ, ಸ್ಪೆಷಲ್ ಬಾಕ್ಸ್, ಅದರೊಳಗಡೆ ಹಾಕ್ತಾಳಂತೆ. ಹಾಕಬೇಕಾದ್ರೆ ಆ ಪೆನ್ಸಿಲಿಗೆ ಹೇಳ್ತಾಳಂತೆ, ದಿಸ್ ಈಸ್ ಮೈ ಮೆಮೊರಿ ಬಾಕ್ಸ್. ಇದರಲ್ಲಿ ನನ್ನ ತುಂಬ ಬೇಕಾಗಿರೋ, ತುಂಬ ಪ್ರೀಷಿಯಸ್ ಆಗಿರೋ ಎಲ್ಲ ವಸ್ತುಗಳನ್ನು ಇಟ್ಟಿದ್ದೀನಿ. ಹಾಗಾಗಿ ನೀನು ನನಗೆ ತುಂಬ ಪ್ರೀಷಿಯಸ್. ಯಾಕೆ ಅಂದರೆ ನಾನು ನಿನ್ನಿಂದ ನನ್ನ ಹ್ಯಾಂಡ್ ರೈಟಿಂಗ್ನ ಇಂಪ್ರೂವ್ ಮಾಡಿಕೊಂಡೆ, ನಾನು ನಿನ್ನಿಂದ ಸ್ಕೆಚಸ್ ಮಾಡಿದೆ. ಆ ಸ್ಕೆಚಸ್ ಮಾಡೋದ್ರಿಂದ ಏನಾಯಿತು, ನನಗೆ ಯಾವ ಕಾಲೇಜಿಗೆ ಬೇಕಾಗಿತ್ತೋ ಆ ಕಾಲೇಜಿಗೆ ನನಗೆ ಸೀಟ್ ಸಿಕ್ತು. ಸೊ ಇದರ ಅರ್ಥ ಏನು ಅಂದರೆ, ನಾವು ಯಾವತ್ತೂ ನಮ್ಮನ್ನು ನಾವು ವೇಸ್ಟ್ ಅಂತ ಅಂದ್ಕೋಬಾರ್ದು. ಯಾರು ಏನಾದರೂ ಹೇಳಿ, ನೀನು ವೇಸ್ಟ್ ಅಂತ ಹೇಳಿ, ನೀನು ಕೆಲಸಕ್ಕೆ ಬಾರದೇ ಇರೋನು ಅಂತ ಹೇಳಿ, ಬಟ್
ನಾವು ಪ್ರತಿದಿನ ಏನು ಮಾಡಬೇಕು, ಪ್ರಯತ್ನ ಪಡ್ತಾ ಇರಬೇಕು. ನಾನು ಒಳ್ಳೆ ಕೆಲಸ ಮಾಡ್ತೀನಿ, ನಾನು ಒಳ್ಳೆ ಕೆಲಸ ಮಾಡ್ತೀನಿ, ನಾನು ಒಳ್ಳೆ ಕೆಲಸ ಮಾಡ್ತೀನಿ ಅಂತ. ಅದೇ ರೀತಿ ನಾವು ಯಾವಾಗಲೂ ಅಷ್ಟೇ, ಯಾವಾಗ ನಾವು ಬೇರೆಯವ್ರಿಗೆ ಹೆಲ್ಪ್ ಮಾಡ್ತೀವಿ ಅದು ನಮಗೆ ಮತ್ತೆ ವಾಪಸ್ ಬರುತ್ತೆ. ಆಧ್ಯಾತ್ಮಿಕವಾಗಿ ಹೇಳಬೇಕು ಅಂದರೆ ಕರ್ಮ ಅಂತ ಹೇಳ್ತಾರೆ. ಕರ್ಮ ಈಸ್ ನಥಿಂಗ್ ಬಟ್ ನಾವು ಮಾಡೋ ಕೆಲಸ. ಈ ಪ್ರಪಂಚದಲ್ಲಿ ಏನು ಗೊತ್ತಾ, ಇಲ್ಲಿ ಒಂದು ಕ್ಯಾಂಟೀನ್ ಇದೆ, ಹೋಟೆಲ್ ಇದೆ. ಈ ಹೋಟೆಲ್ ಹೇಗಿದೆಯಪ್ಪ ಅಂದರೆ, ನೀವು ಹೋಗಿ ಏನೇನು ಆರ್ಡ್ರ್ ಮಾಡ್ತೀರಾ ಅದು ಸಿಕ್ಕಲ್ಲ. ಈ ಹೋಟ್ಲ್ ಅಂದರೆ ಹಾಗೆ ಅಲ್ವಾ, ನೀವು ಹೋಗಿ ಮಸಾಲೆ ದೋಸೆ ಬಂದು ಆರ್ಡ್ರ್ ಮಾಡಿದ್ರೂ ಸಿಕ್ಕುತ್ತೆ, ಪಾನಿಪುರಿ ಆರ್ಡ್ರ್ ಮಾಡಿದ್ರೂ ಸಿಕ್ಕುತ್ತೆ. ಆದರೆ ಈ ಪ್ರಪಂಚದಲ್ಲಿ ಹಾಗೆ ಸಿಕ್ಕಲ್ಲ. ಅಂದರೆ ಈ ಕರ್ಮ ಏನಾಗುತ್ತೆ, ನಾವು ತಿನ್ನಲೇಬೇಕು ಅಂತ ಹೇಳ್ತಾರೆ. ಅದಕ್ಕೆ ಉದಾಹರಣೆ ಹೇಳಬೇಕು ಅಂದರೆ ಈಗ ನೀವೇನು ರಿಟರ್ನ್ ಕೊಟ್ಟಿರ್ತೀರ ಅದೇ ನಿಮಗೆ ವಾಪಸ್ ಬರ್ತಾ ಹೋಗುತ್ತೆ. ನಾವು ಯಾವಾಗಲೂ ಒಳ್ಳೆ ಕೆಲಸ ಮಾಡ್ತಾ ಹೋದಾಗ ಏನಾಗುತ್ತೆ, ನಮಗೆ ಒಳ್ಳೇದು ಸಿಗ್ತಾ ಹೋಗುತ್ತೆ. ನಾವು ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ಸಿಗ್ತಾ ಹೋಗುತ್ತೆ. ಹಾಗಾಗಿ ಪ್ರತಿದಿನ ಪ್ರತಿ ಕ್ಷಣ ನಮ್ಮ ಕೈ ಎಷ್ಟು ಒಳ್ಳೇದಾಗುತ್ತೋ ಅಷ್ಟು ಒಳ್ಳೇದು ಮಾಡ್ತಾ ಹೋಗಬೇಕು. ಎಷ್ಟು ಜನ ಇಲ್ಲಿ ಸಾರಿ ಮತ್ತು ಥ್ಯಾಂಕ್ ಯು ಹೇಳ್ತೀರಾ? ಏನಕ್ಕೆ ಥ್ಯಾಂಕ್ ಯು ಹೇಳ್ತೀಯಾ, ಏನಕ್ಕೆ ಸಾರಿ ಹೇಳ್ತೀಯಾ? ಸಾರಿ ನಾವು ತಪ್ಪು ಮಾಡಿದಾಗ ಹೇಳ್ತೀವಿ, ಥ್ಯಾಂಕ್ ಯು ಅವ್ರು ನಮ್ಗೆ ಏನಾದರೂ ಹೆಲ್ಪ್ ಮಾಡಿದಾಗ. ವಾವ್, ಸೂಪರ್. ಇನ್ಯಾರು ಹೇಳ್ತೀರಾ ಸಾರಿ ಮತ್ತು ಥ್ಯಾಂಕ್ ಯು? ನೀವು ಯಾರು ಹೇಳಲ್ವಾ? ಹೇಳ್ತೀಯಾ? ಏನಕ್ಕೆ ಹೇಳ್ತೀಯಾ? ಏನಕ್ಕೆ ಸಾರಿ ಹೇಳ್ತೀಯಾ? ನೀನು ಸಾರಿ ಹೇಳಿಲ್ವಾ ಇಲ್ಲಿವರೆಗೂ? ಹೇಳಿದ್ಯಾ? ಓಕೆ, ಏನಕ್ಕೆ ಹೇಳಿದ್ಯಾ? ಅವರದ್ದು ನಾವೇನಾದ್ರು ಹಾಳು ಮಾಡಿದ್ರೆ ಅವ್ರಿಗೆ ಅದನ್ನು ನಾವು ಕೊಡೋಕ್ಕಾಗಲ್ಲ, ಅದಕ್ಕೆ ಸಾರಿ ಹೇಳ್ತೀವಿ. ಎಸ್, ವೆರಿ ಗುಡ್. ನೀನು ಸಾರಿ ಹೇಳಿದ್ಯಾ? ಥ್ಯಾಂಕ್ ಯು ಹೇಳಿದ್ಯಾ? ಏನಕ್ಕೆ ಹೇಳಿದ್ಯಾ? ಸಾರಿ ಯಾಕೆಂದರೆ ನಾವು ಅವ್ರಿಗೆ ದೊಡ್ಡ ತಪ್ಪು ಮಾಡಿರ್ತೀವಿ, ಅವರು ಒಂದೊಂದ್ಸಲಿ ಅರ್ಥ ಹೇಳ್ತಾರೆ, ಅವ್ರನ್ನ ಸಮಾಧಾನ ಮಾಡೋಕ್ಕೆ ಸಾರಿ. ವಾವ್, ಸೂಪರ್. ಸಮಾಧಾನ ಬೇರೆ ಮಾಡ್ತೀಯಾ? ಓಕೆ, ನಾವು ಪ್ರತಿದಿನ 2 ಕೆಲಸ ಮಾಡಬೇಕು. ಒಂದು ಏನಪ್ಪ ಅಂದರೆ ಬೆಳಗ್ಗೆ ಎದ್ದೇಳ್ತಿದ್ದಂಗೆ ಥ್ಯಾಂಕ್ ಯು ಹೇಳಬೇಕು. ಯಾಕೆ ಥ್ಯಾಂಕ್ ಯು ಹೇಳಬೇಕು ಗೊತ್ತಾ? ಯಾಕೆ ಥ್ಯಾಂಕ್ ಯು ಹೇಳಬೇಕಂದ್ರೆ, ಭಗವಂತ ನಮಗೆ ಇವತ್ತು ಫಸ್ಟ್ ಪಾಯಿಂಟ್ ಎಬ್ಸಿದ್ದಾನೆ ಅಲ್ವಾ? ನಾವು ಎದ್ದಿದ್ದೀವಿ ಅಂದರೆ ನಾವು ಮಾತಾಡ್ತಾ ಇದ್ದೀವಿ ಅಲ್ವಾ? ಹಾಗಾಗಿ ಫಸ್ಟು ನಾವು ಎದ್ದಿರೋದಕ್ಕೆ ಥ್ಯಾಂಕ್ ಯು ಹೇಳಬೇಕು. ಎದ್ದಾಗ ನಾವೆಲ್ಲ ಒಂದು ಶ್ಲೋಕ ಹೇಳ್ತೀವಲ್ವಾ? ಯಾವ ಶ್ಲೋಕ ಹೇಳ್ತೀವಿ? ವಾವ್, ಸೂಪರ್. ನಾನು ಹೇಳ್ತಿದ್ದೆ ಚಿಕ್ಕವಳಿದ್ದಾಗ, ಈಗಲೂ ಹೇಳ್ತೀನಿ. ಎಸ್, ಆ ಶ್ಲೋಕದ ಅರ್ಥ ಆಗುತ್ತಾ? ಗೊತ್ತಿಲ್ಲ. ಯಾರಾದ್ರು ಒಬ್ಬರು ಪೂರ್ತಿ ಶ್ಲೋಕ ಹೇಳ್ತೀರಾ? ಎಸ್, ಹೇಳುಪುಟ. ಕರಾದ್ರೆ ವಸತೆ ಲಕ್ಷ್ಮೀ, ಕರ ಮಧ್ಯೆ ಸರಸ್ವತಿ, ಕರ ಮೂಲೆ ಸ್ಥಿತ ಗೌರಿ ಮಹಾಲಕ್ಷ್ಮಿ. ಎಸ್, ವೆರಿ ಗುಡ್. ಎಸ್, ಕರಾಗ್ರೆ ವಸತೆ ಲಕ್ಷ್ಮೀ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೆ ಗೌರಿ, ಪ್ರಭಾತೆ ಕರದರ್ಶನಂ. ಹಾಂ, ಎರಡೂ ಹೇಳ್ಬೋದು, ನೋ ಪ್ರಾಬ್ಲಮ್. ಅವನು ನೋಡಬೇಡ, ಅವನು ಹೇಳಿದ್ದು ಕರೆಕ್ಟೇ. ಯಾಕೆ ನಾವು ಕೈಲೇ ನೋಡ್ತೀವಿ? ಯಾಕೆಂದರೆ ಮೇಲ್ಗಡೆ ಹ್ಞೂ ಲಕ್ಷ್ಮಿ ಇರ್ತಾಳೆ, ಮಧ್ಯ ಸ್ಥಿತ ಗೌರಿ ಗೌರಿ ಇರ್ತಾಳೆ, ಕೆಳಗಡೆ ಮಹಾಲಕ್ಷ್ಮಿ ಎಸ್, ಅದಕ್ಕೆ ಎಸ್, ಅದು ನಿಮ್ಮ ವಯಸ್ಸಿಗೆ ಕರೆಕ್ಟು. ಆದರೆ ಯಾಕೆ ನಾವು ಈ ಶ್ಲೋಕವನ್ನು ಹೇಳಿ ನಮ್ಮ ಕೈ ನೋಡ್ಕೊಳ್ತೀವಪ್ಪ ಅಂತ ಅಂದರೆ, ಇವತ್ತು ನಾನು ಏನೇ ಇದ್ದರೂ ಅದು ನನ್ನ ಕೈಯಿಂದ. ದಟ್ ಮೀನ್ಸ್ ಇದನ್ನು ಕರ್ಮೇಂದ್ರಿಯದಲ್ಲಿ ಒಂದು ಅಂತ ಹೇಳ್ತಾರೆ. ನಾನು ಅಷ್ಟೊಂದು ನಿಮಗೆ ಆಧ್ಯಾತ್ಮಿಕವಾಗಿ ಹೇಳಲ್ಲ, ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಇದು ಕರ್ಮೇಂದ್ರಿಯಗಳಲ್ಲಿ ಒಂದು ಅಂದರೆ ನಾವು ಏನು ಕೆಲಸ ಮಾಡ್ತೀವಿ ಅದರಿಂದ ನನಗೆ ಒಳ್ಳೆಯದಾಗತ್ತೆ. ಇವತ್ತು ನಾವು ಅಂತೀವಿ ಅಲ್ವಾ, ಅವರಿಂದ ಒಳ್ಳೆಯದಾಯಿತು, ಇವರಿಂದ ಒಳ್ಳೆಯದಾಯಿತು. ನೋ, ಯಾರಿಂದ ಒಳ್ಳೆಯದಾಯಿತು? ನನ್ನಿಂದ ನನಗೆ ಒಳ್ಳೆಯದಾಯಿತು. ಇದಕ್ಕೆ ಎಕ್ಸಾಂಪಲ್ ಹೇಳಬೇಕಂದ್ರೆ, ಈ ಕೈ ಇರುತ್ತಲ್ವ, ಈ ಕೈಯಲ್ಲಿ ನೀವು ಬೇಡದಿರೋ ಬುಕ್ಸು ಓದ್ಬೋದು, ಚೆನ್ನಾಗಿರೋ ನಿಮ್ಮ ಟೆಕ್ಸ್ಟ್ ಬುಕ್ಸ್ನೂ ಓದ್ಬೋದು. ಟೆಕ್ಸ್ಟ್ ಬುಕ್ ಓದಾಗ ಏನಾಗುತ್ತೆ? ಪಾಠ ಮಾಡಿದಾಗ
ಎಸ್, ಮೇಡಮ್ ಪಾಠ ಮಾಡಿದಾಗ ಆನ್ಸರ್ ಮಾಡ್ಬೋದು. ವೆರಿ ಗುಡ್. ಅದೇ ನೀನು ಬರೀ ಕಾಮಿಕ್ಸೇ ಓದಿದ್ರೆ ಚೆನ್ನಾಗಿರೋದು ಕಲ್ತ್ಕೋಬೋದು. ಓಕೆ. ಹಾಗೆಯೇ ಟೀಚರ್ಗಳೆಲ್ಲ ನಿಮಗೆ ಹೋಮ್ವರ್ಕ್ ಕೊಡ್ತಾರಲ್ವಾ, ಅದನ್ನು ಇನ್ ಟೈಮಿಗೆ ಫಿನಿಷ್ ಮಾಡಿದ್ರೆ ಅಂದರೆ ಕರೆಕ್ಟಾಗಿ ಬರೆದ್ರೆ ಏನಾಗುತ್ತೆ? ಬರೆದ್ರೆ ಹೋಮ್ವರ್ಕ್ ಎಲ್ಲ ಬರೆದ್ರೆ ಏನಾಗುತ್ತೆ? ಮೇಡಮ್ ಖುಷಿ ಪಡ್ತಾರೆ, ನಿಂಗೆ ಖುಷಿ ಆಗಲ್ವಾ? ನಿಂಗೂ ಖುಷಿ ಆಗುತ್ತೆ. ಎಸ್, ಅಂದರೆ ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೆ ಗೌರಿ, ಪ್ರಭಾತೆ ಕರದರ್ಶನಂ. ಎಸ್, ಇವತ್ತು ನಾನು ಇದ್ದಿದ್ದೀನಿ. ಫಸ್ಟ್ ಭಗವಂತನಿಗೆ ಥ್ಯಾಂಕ್ ಯು ಹೇಳಿದೆ, ಯಾಕೆ ಅಂದರೆ ನನ್ನನ್ನು ನೀನು ಎಬ್ಬಿಸಿದೆ. ಎರಡನೇದು, ನನ್ನ ಕೈಯಿಂದ ನನ್ನ ಎಲ್ಲ ಕೆಲಸಗಳನ್ನ ಮಾಡಿಸ್ತಾ ಇಲ್ಲ. ನಾನು ಊಟ ಮಾಡ್ಬೋದು, ನಾನು ಬರಿಬೋದು, ನಾನು ಓದ್ಬೋದು. ಹಾಗಾಗಿ ಆ ಶ್ಲೋಕವನ್ನು ಹೇಳ್ತೀವಿ. ಇದಾದಮೇಲೆ ಇನ್ನೂ ಒಂದು ಶ್ಲೋಕ ಹೇಳ್ತೀವಿ, ಗೊತ್ತಾ? ಯಾರಾದ್ರು ಹೇಳ್ತೀರಾ? ಇದೊಂದೇ ಹೇಳೋದ? ಎಸ್, ಹೇಳಿ ಪುಟ. ಸಮುದ್ರ ವಸನೆಯಲ್ಲಿ ಪರ್ವತಸ್ಥನ ಮೇಲೆ ವಿಷ್ಣು ಪತ್ನಿ ನಮಸ್ತೆ ಪಾರಸ್ವತಿ ಕ್ಷಮಿಸಿ. ಎಸ್, ಈ ಶ್ಲೋಕವನ್ನು ಯಾಕೆ ಹೇಳ್ತೀವಿ? ಕ್ಷಮೆ ಕೇಳಿ. ಎಸ್, ಯಾಕೆ ಕ್ಷಮೆ ಕೇಳಬೇಕು? ಅದಕ್ಕೆ ಅವ್ರಿಗೆ ಕ್ಷಮೆ ಕೇಳಿದೆ. ಎಸ್, ಸೂಪರ್. ನಮ್ಮ ಮಕ್ಕಳಿಗೆ ಒಂದು ಕ್ಲಾಸ್ ಮಾಡಬೇಕು. ಎಸ್, ಒಂದು ನಾವು ನಮ್ಮ ಕೈ ನೋಡಿಕೊಂಡು ಹೇಳ್ತೀವಿ, ಎಸ್ ಇವತ್ತು ನಾನು ಏನೇನು ಕೆಲಸ ಮಾಡಬೇಕು ಅದಕ್ಕೆಲ್ಲ ನೀನು ನನಗೆ ಸಪೋರ್ಟ್ ಮಾಡು, ನನಗೆ ಹೆಲ್ಪ್ ಮಾಡು ಅಂತ. ಅಟ್ ದ ಸೇಮ್ ಟೈಮ್ ಭೂಮಿ ತಾಯಿಗೆ ನಾವು ಕ್ಷಮೆ ಕೇಳ್ತೀವಿ. ಅಮ್ಮ, ನಿನ್ನ ಮೇಲೆ ನಡೀತೀನಿ, ನಿನ್ನ ಮೇಲೆ ತುಳಿತೀನಿ, ನಾನು ನಿನ್ನ ಮಕ್ಕಳಲ್ವಾ, ಕ್ಷಮಿಸ್ಬಿಡಮ್ಮ ಅಂತ. ಹಾಗೆ ಸ್ನಾನಕ್ಕೆ ಹೋದಾಗ ಯಾವ ಶ್ಲೋಕ ಹೇಳ್ತೀವಿ? ಎಸ್, ವೆರಿ ಗುಡ್. ಅದರಲ್ಲಿ ಯಾವ್ಯಾವ ನದಿ ಬರುತ್ತೆ? ಗಂಗೆ, ಯಮುನಾ, ಸಿಂಧು, ಕಾವೇರಿ, ನರ್ಮದೆ, ಸಿಂಧು, ಕಾವೇರಿ. ಗಂಗೆ ಚ ಯಮುನಾ ಅಲ್ವಾ? ಗಂಗೆ, ಯಮುನೆ, ಕಾವೇರಿ ಎಲ್ಲ ಸಪ್ತ ನದಿಗಳು ಸಹ ಅಲ್ಲಿ ಬರ್ತಾ ಹೋಗುತ್ತೆ. ಆ ಸಪ್ತ ನದಿಗಳನ್ನು ಯಾಕೆ ನಾವು ಪ್ರಾರ್ಥನೆ ಮಾಡ್ತೀವಪ್ಪ ಅಂದರೆ, ನಮಗೆ ಯಾವ ನೀರು ಬರುತ್ತೋ ಗೊತ್ತಿಲ್ಲ, ಆದರೆ ನಾನು ಸ್ನಾನ ಮಾಡಬೇಕಾದ್ರೆ ಅಷ್ಟು ತೀರ್ಥಗಳಾಗಿ ನೀವು ನಮಗೆ ಎನರ್ಜಿ ಕೊಡಿ, ಶಕ್ತಿ ಕೊಡಿ ಅಂತ. ಹಾಗೆ ಊಟ ಮಾಡಬೇಕಾದ್ರೆ ವಾವ್, ಫಸ್ಟ್ ಪಾಯಿಂಟ್ ನಿಮಗೆ ಕ್ಲಾಪ್ಸ್ ಮಾಡಬೇಕಾ, ನಿಮ್ಮ ಅಪ್ಪ ಅಮ್ಮನ ಕ್ಲಾಪ್ಸ್ ಮಾಡಬೇಕಾ? ನನಗೆ ಗೊತ್ತಾಗ್ತಾ ಇಲ್ಲ. ಯಾಕೆ ಹೇಳಿ? ಇಷ್ಟೊಂದು ಒಳ್ಳೆಯದೆಲ್ಲ ಹೇಳ್ಕೊಟ್ಟಿದ್ದಾರಲ್ವ ನಿಮಗೆ. ಸೊ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲವೇ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ. ಎಸ್, ಈ ಶ್ಲೋಕವನ್ನು ಹೇಳೋಕ್ಕಿಂತ ಮುಂಚೆ ನಾನೊಂದು ಪುಟ್ಟ ಕಥೆ ಹೇಳ್ಬಿಡ್ತೀನಿ. ಒಂದಿನ ಭತ್ತ ಇರುತ್ತಂತೆ. ಭತ್ತ ಅಂದರೆ ಗೊತ್ತಲ್ವ? ರೈಸ್. ಆ ಭತ್ತ ಏನು ಮಾಡ್ತಾನೆ ರೈತ? ಕೆಲವು ಭತ್ತಗಳನ್ನು ಭೂಮಿಗೆ ಹಾಕ್ತಾನೆ, ಅಂದರೆ ಉಳುಮೆಗೆ ಉಪಯೋಗಿಸ್ತಾನೆ. ಕೆಲವು ಭತ್ತವನ್ನು ಅಕ್ಕಿ ಮಾಡಿ ಆ ಅಕ್ಕಿಯನ್ನು ಊಟಕ್ಕಾಗಿ ಉಪಯೋಗಿಸ್ತಾನೆ. ಒಂದು ಭತ್ತ ಇರುತ್ತೆ. ಆ ಭತ್ತ ಏನು ಮಾಡುತ್ತೆ ಅಂದರೆ, ಪ್ರತಿ ವರ್ಷವೂ ಅವನನ್ನು ಭೂಮಿಗೆ ಹಾಕ್ತಾನೆ, ಮತ್ತೆ ಬೆಳೆ ಬೆಳೆಯುತ್ತೆ. ಆ ಬೆಳೆಯನ್ನು ರೈತ ಮತ್ತೆ ಸ್ವಲ್ಪ ಭತ್ತನ ಇಟ್ಕೊತಾನೆ, ಮತ್ತು ಮುಂದಿನ ವರ್ಷ ಅದನ್ನು ಮತ್ತೆ ಉಳುಮೆಗೆ ಹಾಕ್ತಾ ಇರ್ತಾನೆ. ಇದೇ ರೀತಿ ಮಾಡ್ತಾ ಮಾಡ್ತಾ ಆ ಭತ್ತಕ್ಕೆ ಬೇಜಾರಾಗಿ ಹೋಗ್ಬಿಡುತ್ತೆ. ಅಯ್ಯೋ ಶಿವನೇ, ನನಗೆ ಮುಕ್ತಿ ಅನ್ನೋದಿಲ್ವಾ, ನನಗೆ ಮೋಕ್ಷ ಅನ್ನೋದಿಲ್ವಾ ಅಂತ. ಆಗ ಆ ಭತ್ತ ಏನು ಮಾಡುತ್ತೆ? ಭಗವಂತನನ್ನು ಕೂತ್ಕೊಂಡು ಪ್ರಾರ್ಥನೆ ಮಾಡುತ್ತೆ. ಭಗವಂತ, ನನಗೂ ಇದು ಸಾಕಾಗೋಯ್ತು, ಮತ್ತೆ ಭೂಮಿಗೆ ಹೋಗು, ಮತ್ತೆ ಭತ್ತ ಆಗು, ಮತ್ತೆ ಬಾ, ನನಗೆ ಸಾಕಾಯ್ತಲ್ಲ, ನಾನೇನು ಮಾಡಲಿ ಅಂತ. ಆಗ ತಪಸ್ಸು ಮಾಡಿದಾಗ ಭಗವಂತ ಬರ್ತಾನೆ. ಏನು ಬೇಕು ನಿನಗೆ? ನನಗೆ ಈ ಕೆಲಸ ಸಾಕಪ್ಪ, ಸಾಕು, ನನಗೆ ಮೋಕ್ಷ ಬೇಕು ಅಂತ ಕೇಳುತ್ತಂತೆ. ಆಗ ಭಗವಂತ ಹೇಳ್ತಾನಂತೆ, ಒಂದು ಕೆಲಸ ಮಾಡು, ಎಲ್ಲ ಆಹಾರಗಳಿಗೆ, ಅಂದರೆ ಸಂಸ್ಕೃತದಲ್ಲಿ ಅನ್ನ ಅಂದರೆ ನಾವು ತಿನ್ನೋ ಎಲ್ಲ ವಸ್ತುಗಳಿಗೂ ಅನ್ನ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ನಾವು ಹಣ್ಣು ತಿಂದರೂ ಅನ್ನನೇ, ಅನ್ನ ತಿಂದರೂ ಅನ್ನನೇ. ಓಕೆ. ಆದರೆ ನೀನು ಯಾವಾಗ ಮಾನವನ ಹೊಟ್ಟೆಗೆ ಹೋಗ್ತೀಯಾ ಆಗ ನಿನಗೆ ಮೋಕ್ಷ ಸಿಕ್ತು, ಅಂದರೆ ನೀನು ಬಂದು ನನ್ನನ್ನು ಸೇರಿದೆ ಅಂತ ಹೇಳ್ತಾನೆ. ಸೊ ಇವತ್ತು ನಾವು ಆಹಾರವನ್ನು, ಅಂದರೆ ನಾವು ತಿನ್ನುವ
ವಸ್ತುಗಳನ್ನು ತಟ್ಟೆಗೆ ಹಾಕ್ಕೊಂಡು ಚೆಲ್ಲಿದ್ರೆ ನಾವು ಭಗವಂತನಿಗೆ ಮಾಡುವಂತಹ ಅವಮಾನ. ಸೊ ನಾವೇನು ಮಾಡಬೇಕು? ಊಟ ಮಾಡಬೇಕು. ಎಸ್, ಚೆಲ್ಲದೆ ಊಟ ಮಾಡಬೇಕು. ನೀವು ಫಂಕ್ಷನ್ಸ್ಗೆಲ್ಲ ಹೋಗ್ತೀರಲ್ವಾ, ಅಲ್ಲಿ ನೀವು ತಿಂದೇ ಇರೋ ಊಟಗಳು ಎಷ್ಟೊಂದಿರುತ್ತೆ, ಐಟಮ್ಸ್ ಎಷ್ಟೊಂದಿರುತ್ತಲ್ವಾ. ತಿಂದೇ ಇರೋ ವೆಜಿಟೇಬಲ್ಸ್ ಇರ್ಬೋದು, ತಿಂದೇ ಇರೋ ಐಟಮ್ಸ್ಗಳಿರ್ಬೋದು. ಅವಾಗ ಏನು ಮಾಡಬೇಕು? ಏನು ಮಾಡಬೇಕು? ಅವಾಗ ಹಾಕಿಸ್ಕೊಂಡು ಚೆಲ್ಲಬೇಕಾ? ಇಲ್ಲ. ಏನು ಮಾಡಬೇಕು? ಎಷ್ಟು ಬೇಕಾಗಿರೋದನ್ನ ಹಾಕಿಸ್ಕೋಬೇಕು, ನಮಗೆ ಬೇಡ ಅನ್ನೋದನ್ನು ಬೇಡ ಅಂತ ಹೇಳ್ತೀವಿ. ವೆರಿ ಗುಡ್. ಸೊ ಇವತ್ತಿಂದ ನಾವು ಊಟ ಮಾಡಬೇಕಾದ್ರೆ ಒಂದು ಪ್ರಾಮಿಸ್ ಮಾಡಬೇಕು. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲವೇ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾನ್ ದೇಹಿ ಚ ಪಾರ್ವತಿ. ಅಮ್ಮ ತಾಯಿ, ನೀನು ಶಿವನಿಗೆ ಭಿಕ್ಷೆ ಕೊಟ್ಟವಳು ನೀನು, ಅಂದರೆ ನೀನು ತುಂಬ ದೊಡ್ಡವಳು. ನೀನು ನನ್ನ ಊಟದ ತಟ್ಟೆಯಲ್ಲಿ ಅನ್ನಪೂರ್ಣೇಶ್ವರಿಯಾಗಿ ಬಂದಿದ್ಯಾ. ಸೊ ನಾನು ನಿನ್ನನ್ನು ವೇಸ್ಟ್ ಮಾಡಲ್ಲ. ಏಕೆ ಅಂತಂದರೆ ವೇಸ್ಟ್ ಮಾಡಿದ್ರೆ ಆ ಪಾಪ ಆ ಅಕ್ಕಿ ಮತ್ತೆ ಹುಟ್ಟಿ ಬರಬೇಕು ಅಲ್ವಾ. ಹಾಗಾಗಿ ನಾವು ಅದಕ್ಕೆ ಹೇಳೋಣ, ಇನ್ಮೇಲೆ ನಾವು ಯಾವುದೇ ಕಾರಣಕ್ಕೂ ಫುಡ್ಡನ್ನು ವೇಸ್ಟ್ ಮಾಡಬಾರ್ದು, ಆಹಾರವನ್ನು ವೇಸ್ಟ್ ಮಾಡಬಾರ್ದು. ಸೊ ಇವತ್ತು ನಾವು ಕಥೆಯಲ್ಲಿ ಏನೇನು ಕಲ್ತ್ಕೊಂಡ್ವಿ ಅಂದರೆ, ಒಂದು ಆಹಾರ ವೇಸ್ಟ್ ಮಾಡಬಾರ್ದು ಅಲ್ವಾ, ಫುಡ್ ವೇಸ್ಟ್ ಮಾಡಬಾರ್ದು. ಇನ್ನೊಂದು ಏನು ಹಾಂ ಸಾರಿ ಎಸ್, ಗ್ರ್ಯಾಟಿಟ್ಯೂಡ್ ಇರಬೇಕು. ನಾನು ಥ್ಯಾಂಕ್ ಯು ಹೇಳಬೇಕು ಅಂತ ಹೇಳಬೇಕಾದ್ರೆ ಇಷ್ಟೊಂದು ಬಂತು, ಆದರೆ ಸಾರಿ ಹೇಳೋದೇ ಇಲ್ಲ ಅಲ್ವಾ. ಸಾರಿ ಯಾವಾಗ ಹೇಳಬೇಕಪ್ಪ ಅಂದರೆ, ಫಸ್ಟು ಬೆಳಗ್ಗೆ ಎದ್ದೇಳ್ತಿದ್ದಂಗೆ ಥ್ಯಾಂಕ್ ಯು ಹೇಳಬೇಕು, ಯಾಕೆಂದರೆ ನಾವು ಇದ್ದಿದ್ದೀವಿ, ಧನ್ಯವಾದ ಹೇಳಬೇಕು ಭಗವಂತನಿಗೆ. ಹಾಗೆಯೇ ರಾತ್ರಿ ಮಲ್ಕೋಬೇಕಾದ್ರೆ ಸಾರಿನೂ ಹೇಳಬೇಕು. ಯಾಕೆ ಅಂತ ಅಂದರೆ, ನನಗೆ ಗೊತ್ತಿಲ್ಲ, ನಾವು ಮಾತಾಡಿದಾಗ ಯಾರಿಗೋ ಬೇಜಾರಾಗಿರ್ಬೋದು, ಅಥವಾ ನಾವು ಗೊತ್ತಿಲ್ಲದೆ ಯಾರಿಗೋ ಹರ್ಟ್ ಮಾಡಿರ್ಬೋದು ಅಲ್ವಾ. ಸೊ ಭಗವಂತ, ನನಗೆ ಗೊತ್ತಿಲ್ಲ, ನನ್ನನ್ನು ಕ್ಷಮಿಸ್ಬಿಡು, ನಾನು ಏನೇನು ತಪ್ಪು ಮಾಡಿದೆ ಎಲ್ಲದನ್ನು ಕ್ಷಮಿಸ್ಬಿಡು ತಂದೆ ಅಂತ ಕೇಳಬೇಕು. ಹಾಗೆ ರಾತ್ರಿ ಮಲ್ಕೋಬೇಕಾದ್ರೂ ಒಂದು ಶ್ಲೋಕ ಹೇಳ್ತೀವಿ. ನೋಡಿ, ಯಾವಾಗ ನಾವು ಭಗವಂತನಿಗೆ ಥ್ಯಾಂಕ್ ಯು ಹೇಳ್ತೀವಿ, ಭಗವಂತನಿಗೆ ರಾತ್ರಿ ಮಲ್ಕೊಳ್ಳೋದಕ್ಕಿಂತ ಮುಂಚೆ ಸಾರಿ ಹೇಳ್ತೀವಿ, ಆಟೋಮೆಟಿಕಲಿ ನಮಗೇನಾಗುತ್ತೆ, ವಿಲ್ ಹ್ಯಾವ್ ಎ ಗುಡ್ ಸ್ಲೀಪ್, ಚೆನ್ನಾಗಿ ಮಲ್ಕೊಳ್ತೀವಿ. ಅಲ್ಲಿ ನಿಮ್ಮ ಹಿಂದೆ ಎಷ್ಟೊಂದು ದೊಡ್ಡವ್ರು ಕೂತಿದ್ದಾರಲ್ವ, ಅವ್ರಿಗೆ ಕೇಳಿ, ಅವ್ರಿಗೆ ನಿದ್ದೆ ಬರುತ್ತಾ ಅಂತ ಕೇಳಿ, ಅವ್ರಿಗೆ ಬರುತ್ತಾ ಕೇಳಿ. ದೇ ವಿಲ್ ಟೆಲ್, ನಿದ್ದೆ ಮಾಡಿಲ್ಲ. ಯಾಕೆ ಮಾಡಿಲ್ಲ? ಎಸ್, ಒಂದು ಕಡೆಯಿಂದ ಕರೆಕ್ಟು, ಆದರೆ ಇನ್ನೊಂದು ಕಡೆಯಿಂದ ನಮಗೆ ನಿಮ್ಗಳಷ್ಟು ಒಳ್ಳೆ ಮನಸ್ಸಿಲ್ಲ. ಸೊ ನಮ್ಮ ಸಂಸ್ಕೃತದಲ್ಲಿ ಏನು ಅಂದ್ಕೊಂಡ್ಬಿಟ್ಟಿದ್ದೀವಿ ಅಂದರೆ, ಮಕ್ಕಳಾಗದಿದ್ದರೆ ಮೋಕ್ಷ ಇಲ್ಲ ಅಂದ್ಕೊಂಡಿದ್ದೀವಿ. ಇದು ದೊಡ್ಡವ್ರಿಗೆ ಹೇಳ್ತಾ ಇರೋದು. ಮಕ್ಕಳಾಗಲಿಲ್ಲ ಅಂದರೆ ಮೋಕ್ಷ ಇಲ್ಲ, ಮಕ್ಕಳ ಹಾಗೆ ಆಗದಿದ್ದರೆ ಮೋಕ್ಷ ಇಲ್ಲ ಅಂತ. ಅಂದರೆ ಈಗ ತಪ್ಪು ಮಾಡಿದ್ವಾ, ನಾಟ್ ಎನ್ ಇಶ್ಯೂ, ಒಂದು ಸಾರಿ ಕೇಳಿದ್ರೆ ಮುಗಿದೋಯ್ತು. ಏನೋ ಖುಷಿ ಆಯಿತಾ, ಥ್ಯಾಂಕ್ ಯು ಕೇಳಿದ್ರೆ ಮುಗಿದೋಯ್ತು. ಮಕ್ಕಳು ಎಷ್ಟು ನೆಮ್ಮದಿಯಾಗಿ ಮಲ್ಕೊಳ್ತಾರಲ್ವ. ಸೊ ನಮಗೂ ನೆಮ್ಮದಿಯಾಗಿ ನಿದ್ದೆ ಬರಬೇಕು ಅಂದರೆ ನಾವು ಮಕ್ಕಳ ಹಾಗಾಗಬೇಕು. ಹಾಗೆ ನಮ್ಮಲ್ಲಿರುವಂತಹ ಯಾವುದೇ ಜ್ಞಾನ ಇರಬಹುದು, ನಮ್ಮ ಮುಂದಿನ ಪೀಳಿಗೆಗೆ ನಾವು ಹಂಚಬೇಕು. ತುಂಬ ಜನ ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ ಅಂದರೆ, ವೇದಗಳನ್ನು ಮಕ್ಕಳಿದ್ದವ್ರು ಮಾತ್ರ ಕಲಿಬೇಕು ಅಂತ ಅಂದ್ಕೊಂಡಿದ್ದಾರೆ. ಖಂಡಿತ ಇಲ್ಲ, ಮಕ್ಕಳಿಲ್ಲದೆ ಇರೋರು ಕಲ್ತ್ಕೋಬಹುದು. ಆದರೆ ಆ ಕಲಿತಂತಹ ವಿದ್ಯೆಯನ್ನು ನಮ್ಮ ಮುಂದಿನ ಪೀಳಿಗೆಗೆ, ನಾವು ಮುಂದಿನ ಪೀಳಿಗೆ ಅಂದ ತಕ್ಷಣ ನಮ್ಮ ಮಕ್ಕಳೇ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ. ನೋ, ಈಗ ಇಲ್ಲಿ ಕೂತಿರೋರು ನಮ್ಮ ಮುಂದಿನ ಪೀಳಿಗೆನೇ. ಸೊ ಅವರಿಗೆ ನಾವು ಹಂಚಬೇಕಷ್ಟೆ. ಯಾವುದೇ ವಿದ್ಯೆ ಆಗ್ಬೋದು, ಆ ವಿದ್ಯೆಯನ್ನು ನಾವು ಬೇರೆಯವರಿಗೆ ಹಂಚಲಿಲ್ಲ ಅಂದರೆ ನಮಗೆ ಮೋಕ್ಷ ಸಿಕ್ಕಲ್ಲ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಭೀಷ್ಮ ಪಿತಾಮಹ. ಯಾಕೆ ಅಂತ ಅಂದರೆ, ಭೀಷ್ಮ ಪಿತಾಮಹ ಕುರುಕ್ಷೇತ್ರ ಯುದ್ಧದಲ್ಲಿ ಏನಾಗಿದ್ರು, 58 ದಿನಗಳ ಕಾಲ ಬಾಣದ ಹಾಸಿಗೆ ಮೇಲೆ ಮಲಗಿದ್ರು. ಅವ್ರಿಗೆ ಮೋಕ್ಷನೇ ಸಿಕ್ಕಲಿಲ್ಲ. ಮತ್ತೆ ಅವ್ರು ಇಚ್ಛಾಮರಣೆ ಆಗಿದ್ದರು. ಇಚ್ಛಾಮರಣೆ ಅಂದರೆ ಅವ್ರು ಯಾವಾಗ ನನಗೆ ಸಾವು ಬೇಕು ಅಂತಿತ್ತೋ ಅವಾಗ ಅವ್ರಿಗೆ ಸಾವು ಸಿಗ್ತಾ ಇತ್ತು. ಅಷ್ಟು ಅವರಿಗೆ ಪವರ್ ಇತ್ತು, ಗಂಗೆ ಮಾತೆ ಕೊಟ್ಟಂತಹ ವರ ಅದು. ಆದರೆ ಅವರಿಗೆ ಮೋಕ್ಷ ಸಿಕ್ಕಲಿಲ್ಲ. ಇದು ಬಹುಶಃ ಮಕ್ಕಳಿಗಿಂತ ದೊಡ್ಡವರಿಗೆ
ಕಮ್ಯುನಿಕೇಟ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಯಾಕೆ ಆಗಲಿಲ್ಲಪ್ಪ ಅಂತ ಅಂದರೆ ಭೀಷ್ಮ ಪಿತಾಮಹರಿಗೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮಕ್ಕಳು ಇರಲಿಲ್ಲ. ಆದರೆ ಅವರು ಅವರ ಜ್ಞಾನವನ್ನು ಯಾರಿಗೂ ಹಂಚಿರಲಿಲ್ಲ. ಸೊ ಅವರು ಅವರ ಜ್ಞಾನವನ್ನು ಯಾವಾಗ ಹಂಚಿದ್ರಪ್ಪ ಅಂತ ಅಂದರೆ ಯುಧಿಷ್ಠಿರನಿಗೆ ಪಟ್ಟಾಭಿಷೇಕ ಆಗ್ತಿತ್ತು. ಪಟ್ಟಾಭಿಷೇಕ ಆಗಬೇಕಾದ್ರೆ ಯುಧಿಷ್ಠಿರನಿಗೆ ಹಲವಾರು ಧರ್ಮದ ವಿಷಯದಲ್ಲಿ ಗೊಂದಲ ಇತ್ತು. ಹಾಗೆ ಕೃಷ್ಣನಿಗೂ ಒಂದು ದೊಡ್ಡ ಕೊರಗಿತ್ತು. ದೀಪ ಆರೋಗ್ತಾ ಇದೆ, ಆರೋದಕ್ಕಿಂತ ಮುಂಚೆ ಇನ್ನೊಂದು ದೀಪ ಹಚ್ಚಬಾರ್ದಾಗಿತ್ತಾ ಅಂತ. ನಾವೆಲ್ಲರೂ ನಿಮಗೆ ಗೊತ್ತಿಲ್ಲ, ನಾವು 90s ಕಿಡ್ಸ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಕ್ಯಾಂಡಲ್ ತಪ್ಪಿದ್ರೆ ದೀಪ ಆರೋದಕ್ಕಿಂತ ಮುಂಚೆ ಇನ್ನೊಂದು ದೀಪವನ್ನು, ಇನ್ನೊಂದು ಕ್ಯಾಂಡಲನ್ನು ಹಚ್ಕೊಳ್ತಾ ಇದ್ವಿ. ಹಾಗೆ ಕೃಷ್ಣನಿಗೂ ಆಸೆ ಇರುತ್ತೆ, ಅಯ್ಯೋ ಭೀಷ್ಮ ಪಿತಾಮಹ ತುಂಬ ಜ್ಞಾನಿಗಳು, ಅವರು ಅವರ ಜ್ಞಾನವನ್ನು ಕೊಟ್ಟಿಲ್ವಲ್ಲ ಅಂತ. ಆಗ ಯುಧಿಷ್ಠಿರನಿಗೆ ಕೇಳ್ತಾರೆ, ನಿನಗೇನಾದ್ರು ಗೊಂದಲ ಇದೆಯಾ ಅಂತ. ಹೌದು ಇದೆ, ಧರ್ಮದ ಬಗ್ಗೆ ಗೊಂದಲ ಇದೆ ಅಂತ ಹೇಳ್ತಾರೆ. ಅದೇ ರೀತಿ ಯುಧಿಷ್ಠಿರನು ಕೇಳ್ತಾನೆ, ನನಗೆ ಪಟ್ಟಾಭಿಷೇಕ ಆಗ್ತಿರೋದು ನಿನಗೆ ಖುಷಿ ಆಗ್ತಾ ಇಲ್ವಾ? ಇಲ್ಲ ಇಲ್ಲ, ನಿನಗೆ ಪಟ್ಟಾಭಿಷೇಕ ಆಗ್ತಿರೋದು ಖುಷಿ ಇದೆ, ಆದರೆ ಜ್ಞಾನದ ದೀಪ ಆರೋಗ್ತಾ ಇದೆ, ಹಾಗಾಗಿ ನಾನು ಬೇಜಾರು ಮಾಡ್ಕೊಂಡಿದ್ದೀನಿ. ಯಾವುದು ಅಂದಾಗ ಆಗ ಭೀಷ್ಮ ಪಿತಾಮಹ ಅಂತ ಹೇಳ್ತಾರೆ. ಆಗ ಅವರಿಗೆ ಭಯ ಆಗುತ್ತೆ, ಪಾಂಡವರಿಗೆಲ್ಲ. ಯಾಕೆಂದರೆ ಅವರೇ ಅವರನ್ನು ಶರದ ಮೇಲೆ ಮಲಗಿಸಿರೋದ್ರಿಂದ, ಬಾಣದ ಹಾಸಿಗೆ ಮೇಲೆ ಮಲಗಿಸಿರೋದ್ರಿಂದ ಅವ್ರಿಗೆ ಭಯ ಇರುತ್ತೆ. ಈಗ ನಾವೇ ಹೋಗ್ಬಿಟ್ಟು ಅವ್ರ ಹತ್ರ ಏನೋ ಹೆಲ್ಪ್ ಕೇಳೋಕ್ಕಾಗತ್ತಾ? ಕೇಳೋಕ್ಕಾಗಲ್ಲ. ಆಗ ಯುಧಿಷ್ಠಿರ ಅಂತಾನೆ, ನಾನು ಹೇಗೆ ಕೇಳೋದು, ನಾನು ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಹೇಳಿ ಕೃಷ್ಣ ಭೀಷ್ಮ ಪಿತಾಮಹರ ಬಳಿ ಕರ್ಕೊಂಡು ಹೋಗ್ತಾರೆ. ಆಗ ಕೃಷ್ಣ ಹೇಳ್ತಾನೆ, ನಿಮ್ಮ ಜ್ಞಾನದ ಬೆಳಕನ್ನು ಇವರಿಗೆ ಕೊಡಿ ಅಂತ. ಆಗ ಭೀಷ್ಮ ಪಿತಾಮಹ ಹೇಳ್ತಾರೆ, ನೀನೇ ಕೊಡ್ಬೋದಲ್ವಾ ತಂದೆ ಅಂತ. ಆಗ ಕೃಷ್ಣ ಹೇಳ್ತಾನೆ, ನನ್ನ ಜ್ಞಾನವನ್ನು ನಾನು ಭಗವದ್ಗೀತೆ ಮೂಲಕ ನಾನು ಆಲ್ರೆಡಿ ಕೊಟ್ಟಿದ್ದೀನಿ, ಈಗ ನಿಮ್ಮ ಸರದಿ ನೀವು ನಿಮ್ಮ ಜ್ಞಾನವನ್ನು ಕೊಡಿ ಅಂತ. ಆಗ ಧರ್ಮರಾಯನಿಗೆ ಇದ್ದಂತಹ ಗೊಂದಲಗಳೇನಿತ್ತು, ಆ ಗೊಂದಲಗಳೇ 6 ಪ್ರಶ್ನೆಗಳು. ಆ 6 ಪ್ರಶ್ನೆಗಳಿಗೆ ಉತ್ತರವಾಗಿ ಬಂದಿದ್ದೆ ವಿಷ್ಣು ಸಹಸ್ರನಾಮ ಅಂತ ಹೇಳ್ತಾರೆ. ಹಾಗಾಗಿ ಅವರು ವಿಷ್ಣು ಸಹಸ್ರನಾಮವನ್ನು ಹೇಳಿದ ನಂತರ ಅವರಿಗೆ ಮೋಕ್ಷ ಸಿಕ್ತು. ಅಂದರೆ 58 ದಿನಗಳು, ಅಂದರೆ ಈ ನಾನಾಗಲೇ ಹೇಳಿದ್ನಲ್ಲ ಹಗಲು ರಾತ್ರಿ ಅಂತ. ಈಗ ದಕ್ಷಿಣಾಯನ ನಡೀತಾ ಇರಬೇಕಾದ್ರೆ ಅವರು ಶರದ ಮೇಲೆ, ಅಂದರೆ ಬಾಣದ ಹಾಸಿಗೆ ಮೇಲೆ ಮಲಗಿರ್ತಾರೆ. ಅವರು ವಿಷ್ಣು ಸಹಸ್ರನಾಮವನ್ನು ಹೇಳಿದ ಮೇಲೆ ಅವರಿಗೆ ಮುಂದೆ, ಅಂದರೆ ಸಂಕ್ರಾಂತಿ ಸಮಯದಲ್ಲಿ ಉತ್ತರಾಯಣ ಬರುತ್ತೆ. ಆ ಉತ್ತರಾಯಣದ ಅಷ್ಟಮಿಯಲ್ಲಿ ಅವರು ದೇಹವನ್ನು ತ್ಯಾಗ ಮಾಡ್ತಾರೆ. ಹಾಗಾಗಿ ಅದನ್ನು ಭೀಷ್ಮಾಷ್ಟಮಿ ಅಂತ ಸಹ ಹೇಳ್ತಾ ಹೋಗ್ತಾರೆ. ಸೊ ಭಗವಂತ ನಮ್ಮಲ್ಲಿರುವಂತಹ ಜ್ಞಾನವನ್ನು ನಾವು ಹಂಚಲೇಬೇಕು ಅಂತ ಹೇಳ್ತಾನೆ. ಸೊ ಇಲ್ಲಿ ಸಾಕಷ್ಟು ಜನ ದೊಡ್ಡವರಿದ್ದೀರ, ನಿಮ್ಮಲ್ಲಿರುವಂತಹ ಜ್ಞಾನವನ್ನು ಸಹ ನಿಮ್ಮ ಮಕ್ಕಳಿಗೆ ಆದಷ್ಟು ಉಚಿತವಾಗಿ ಹಂಚೋದಕ್ಕೆ ಪ್ರಯತ್ನ ಪಡಿ. ಹಾಗೆ ಯಾರಿಗಾದರೂ ವಿಷ್ಣು ಸಹಸ್ರನಾಮದ ಬಗ್ಗೆ ಅಥವಾ ಭಗವದ್ಗೀತೆ ಬಗ್ಗೆ ಕಲ್ತ್ಕೊಳ್ಳೋ ಆಸಕ್ತಿ ಇದ್ದರೆ ಖಂಡಿತವಾಗ್ಲೂ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು. ಕೇಳಿದಾರೆ ಮಕ್ಕಳ ಕತೆ ಚೆನ್ನಾಗಿತ್ತಾ? ಹಾಂ, ಯಾವ ಕತೆ ಚೆನ್ನಾಗಿತ್ತು? ಎಲ್ಲ ಚೆನ್ನಾಗಿತ್ತಲ್ವ? ಮಹಾಭಾರತ ಬಂತು, ರಾಮಾಯಣ ಬಂತು, ಜೀವನ ಮೌಲ್ಯಗಳು ಬಂತು, ಎಲ್ಲ ಬಂತಲ್ವ? ತುಂಬ ಚೆನ್ನಾಗಿತ್ತು. ನಮ್ಮ ಕಥಾವಾಹಿನಿ ಏನಿದೆ, ನಮ್ಮ ಕಲಾ ಸೃಷ್ಟಿಯ